ಸ್ಪಿರಿಚುವಲ್ ಥಾಟ್ಸ್, ಆತ್ಮಿಕ ಆಲೋಚನೆಗಳು. ಮನುಷ್ಯನು ತನ್ನ ಒಳಗಡೆ ಇರುವ ಯೋಚನೆಯಂತೆಯೇ ಇದ್ದಾನೆ. ಲೋಕದಲ್ಲಿ ಯಾರು ನಿನ್ನ ತಳ್ಳಿದ್ರು ಅಂತ ತಿಳ್ಕೊಡ್ರಿ, ನಿನ್ನನ್ನು ಪ್ರೀತಿಸುವ ದೇವರು ನಿನ್ನನ್ನು ತಳ್ಳಿಬಿಡಲಿ. ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕದ ಭಾವದವರಾಗಿರಿ. ಯಾಕೆಂದ್ರೆ ಯು ಆರ್ ನಾಟ್ ಬಿಲಾಂಗ್ ಟು ದಿಸ್ ವರ್ಲ್ಡ್. ಕಳೆದ ವಾರ ನಿಮಗೆ ಆಲೋಚನೆಗಳ ಕುರಿತಾಗಿ ನಾನು ಮಾತನಾಡ್ತಾ ಇದ್ದೆ. ಆಲೋಚನೆ ಮಾಡುವುದರಲ್ಲಿರುವಂತ ಶಕ್ತಿ ಬಗ್ಗೆ ನಿಮಗೆ ಇವತ್ತು ನಾನು ಇನ್ನೊಂದ್ಸರಿ ತಿಳಿಸ್ತೇನೆ. ಯಾಕೆ ಇವತ್ತು ನಾನು ಇದ್ರ ಬಗ್ಗೆ ಹೇಳ್ತಾ ಇದ್ದೇನೆ ಅಂದ್ರೆ, ಈ ವರ್ಷ ಮುಗಿದ್ರ ಒಳಗಡೆ ನೀವು ಮಾಡುವ ಆಲೋಚನೆ ರೀತಿ ಬದಲಾಗಬೇಕು, ನಿಮ್ಮ ಆಲೋಚನೆಗಳು ಬದಲಾಗಬೇಕು. ಇವತ್ತು ನಾವಿರುವಂತ ಸ್ಥಿತಿಗೆ ಕಾರಣನೇ ನಮ್ಮ ಆಲೋಚನೆಗಳು. ಅನೇಕರು ತಪ್ಪಾದ ಆಲೋಚನೆಗಳನ್ನ ಮಾಡಿ ಅದಕ್ಕೆ ಗುಲಾಮರಾಗಿಬಿಟ್ಟಿದ್ದಾರೆ. ಅದೇ ಅವರ ಜೀವಿತದಲ್ಲಿ ಬಹಳಷ್ಟು ಎಫೆಕ್ಟ್ ಅನ್ನ ಕೊಡ್ತಾ ಇದೆ. ಹಾಗಾಗಿ ಕಳೆದ ವಾರ ನಾವು ಪ್ರಾರಂಭಿಸಿದಂಥ ವಿಷಯವನ್ನ ಇವತ್ತು ಮುಂದುವರಿಸಲಿಕ್ಕಿದ್ದೇವೆ. ಕಳೆದ ವಾರ ಆತ್ಮಿಕ ಆಲೋಚನೆಗಳ ಬಗ್ಗೆ ನಾನು ಮಾತನಾಡಿದೆ. ಇವತ್ತು ಅದರ ಮುಂದುವರೆದ ಭಾಗ ಇರ್ತದೆ. ಸೊ ಇವತ್ತು ಸ್ಪಿರಿಚುವಲ್ ಥಾಟ್ಸ್, ಆತ್ಮಿಕ ಆಲೋಚನೆಗಳು. ಇನ್ನೊಂದು ಹೇಳ್ಬೋದು, ಆಲೋಚನೆಗಳಲ್ಲಿ ಶಕ್ತಿ ಇದೆ. ದ ಪವರ್ ಆಫ್ ಥಾಟ್ಸ್. ಆಲೋಚನೆಗಳಲ್ಲಿ ಏನಿದೆ? ಶಕ್ತಿ ಇದೆ. ನಿಮಗದು ಅನಿಸೋದಿಲ್ಲ, ಬಟ್ ನೀವು ಮಾಡೋ ಪ್ರತಿಯೊಂದು ಆಲೋಚನೆಯಲ್ಲಿ ಏನಿದೆ? ಶಕ್ತಿ ಇದೆ ಪ್ರಿಯರೇ. ನಿಮ್ಮ ಆಲೋಚನೆಗಳು ಸರಿ ಇದ್ರೆ ನಿಮ್ಮ ಜೀವಿತ ಸರಿ ಇರ್ತದೆ. ನಿಮ್ಮ ಆಲೋಚನೆಗಳು ತಪ್ಪಾಗಿದ್ರೆ ನಿಮ್ಮ ಜೀವಿತ ಕೂಡ ತಪ್ಪಾಗ್ತದೆ. ಹಾಗಾಗಿ ನಮ್ಮ ಜೀವಿತದ ಪ್ರತಿಯೊಂದು ಎದ್ರ ಮೇಲೆ ಅವಲಂಬಿತಗೊಂಡಿದೆ ಅಂದ್ರೆ ನಾವು ಮಾಡುವಂತ ಆಲೋಚನೆಗಳ ಮೇಲೆ. ಕಳೆದ ವಾರ ಆಲೋಚನೆ ಕುರಿತಾಗಿ ಒಂದು ಡೆಫಿನೇಷನ್ ಹೇಳಿದ್ದೆ, ನೆನಪಿದೆ ಯಾರಿಗಾದ್ರು? ಥಾಟ್ಸ್, ಆಲೋಚನೆ ಬಗ್ಗೆ ಒಂದು ಅದರ ಅರ್ಥ ಹೇಳಿದ್ದೆ. ಏನು ಆಲೋಚನೆ ಅಂದ್ರೆ? ಓಕೆ, ದೇ ಆರ್ ದಿ ಪಿಕ್ಚರ್ಸ್ ಆಫ್ ದ ಮೈಂಡ್. ಮನುಷ್ಯನ ಮನಸ್ಸಿನಲ್ಲಿರುವಂತ ಚಿತ್ರಣಗಳಿಗೆ ಆಲೋಚನೆಗಳಂತ ಕರಿತೇವೆ. ನೀವು ಏನನ್ನ ಆಲೋಚಿಸ್ತೀರಿ ಅದು ಫಸ್ಟ್ ನಿಮ್ಮ ಮನಸ್ಸಿನಲ್ಲಿ ಚಿತ್ರಣಗೊಳ್ತದೆ. ಈಗ ನಾನು ನಿಮಗೆ ಹೇಳ್ತೇನೆ, ಹೊರಗಡೆ ಒಂದು ನೀಲಿ ಕಾರ್ ಇದೆ ಅಂತ ಹೇಳ್ತೇನೆ. ಹೇಳುವಾಗ ನಿಮ್ಮ ಮನಸ್ಸಿನಲ್ಲಿ ಏನ್ ಬರ್ತದೆ? ನೀಲಿ ಆಕಾರದ ಕಾರ್ ಬಂತಿಲ್ರಿ. ಬಟ್ ಅಲ್ಲಿ ಇದೆಯೋ ಇಲ್ಲೋ ಇಲ್ಲ. ಬಟ್ ನಿಮ್ಮ ಮನಸ್ಸಿನಲ್ಲಿ ನಾನೇನ್ ಹೇಳಿದೆ? ಅಲ್ಲಿ ನೀಲಿ ಕಾರ್ ಇದೆ ಅಂತ ಹೇಳಿದೆ. ಬಟ್ ನಿಮ್ಮ ಮನಸ್ಸಿನಲ್ಲಿ ಏನ್ ಬಂತದು. ಬಟ್ ಅದಲ್ಲಿ ಇಲ್ಲದೆ ಇರ್ಬೋದು, ಇದ್ರೂ ಇರ್ಬೋದು. ಆದ್ರೆ ಏನು? ಬಟ್ ನಿಮ್ಮ ಆಲೋಚನೆಗಳಲ್ಲಿ ನೀವೇನು ಮಾಡ್ತೀರಿ ಅದು ಅದಲ್ಲಿ ಇರ್ತದೆ. ನೀವೇನು ಆಲೋಚನೆ ಮಾಡೋದ್ರೆ ಅದು ಅಲ್ಲಿ ಇರುವುದಿಲ್ಲ. ಸೇಮ್ ನೀವು ನಿಮ್ಮ ಜೀವಿತದ ಕುರಿತಾಗಿ ಒಳ್ಳೇದನ್ನ ಆಲೋಚನೆ ಮಾಡಿದ್ರೆ ನಿಮ್ಮ ಜೀವಿತ ಹೆಂಗಿರ್ತದೆ? ಒಳ್ಳೇದಾಗಿ ನಡೀತದೆ. ನೀವು ಅದನ್ನ ನೆಗೆಟಿವ್ ಆಗಿ, ನಕಾರಾತ್ಮಕವಾಗಿ, ಬೇಡವಾದ ರೀತಿಯಲ್ಲಿ ಆಲೋಚನೆ ಮಾಡ್ತಾ ಇದ್ರೆ ಅದು ಹಾಗೇ ಇರ್ತದೆ. ಅದಕ್ಕೋಸ್ಕರ ನಾನು ಏನ್ ಹೇಳ್ತಾ ಇದ್ದೇನೆ ಅಂದ್ರೆ, ಎಲ್ಲವೂ ನಮ್ಮ ಆಲೋಚನೆಗಳ ಮೇಲೆ ಡಿಪೆಂಡ್ ಆಗಿದೆ. ನನ್ನ ಜೀವಿತ ಸುಂದರವಾಗಿದೆ ಎಂಬುದಾಗಿ ನಾನು ಆಲೋಚಿಸಿದ್ರೆ ನನ್ನ ಲೈಫ್ ಸುಂದರವಾಗಿ ಇರ್ತದೆ. ಅಯ್ಯೋ ನನ್ನ ಜೀವಿತ ಇಷ್ಟೇ ಬಿಡ್ರಿ, ಏನ್ ಮಾಡಕ್ ಆಗೋದಿಲ್ಲ ಅಂತ ನೀವು ಮುಂಚೆ ಆಲೋಚನೆ ಮಾಡಿದ್ರೆ ಯಾರು ಬದಲಾಯಿಸಕ್ ಆಗುದಿಲ್ಲ. ನಿಮ್ ಲೈಫ್ ಹಾಗೇ ಮುಂದುವರಿತದೆ. ಅದಕ್ಕೋಸ್ಕರ ಮಾಡುವ ಆಲೋಚನೆಗಳು ಜೀವಿತದಲ್ಲಿ ಬಹಳಷ್ಟು ಪ್ರಾಮುಖ್ಯವಾದಂತ ಒಂದು ಸ್ಥಾನವನ್ನು ವಹಿಸ್ತದೆ. ದಯಮಾಡಿ ಹೇಳ್ತೇನೆ, ನಿಮ್ಮ ಆಲೋಚನೆಗಳು ಲೋಕ ಸಂಬಂಧವಾಗಿರದೆ ಆತ್ಮ ಸಂಬಂಧವಾದ ರೀತಿಯಲ್ಲಿ ಆಲೋಚಿಸ್ರಿ. ಓಕೆ, ಸೊ ಇವತ್ತು ಕೂಡ ಕೆಲವು ವಿಷಯಗಳನ್ನು ನಾನು ಮಾತನಾಡ್ಲಿಕ್ಕಿದ್ದೇನೆ. ಇದು ಕಳೆದ ವಾರ ಮಾತನಾಡಿದ ವಿಷಯಗಳು, ಇದು ನಾನು ಮುಂದುವರಿಸುವುದಿಲ್ಲ. ಓಕೆ, ಎಲ್ಲರೂ ಜ್ಞಾನೋಕ್ತಿ ಪುಸ್ತಕ 23ನೇ ಅಧ್ಯಾಯ 7ನೇ ವಚನ ತೆಗೆಯೋಣ. ಇಲ್ಲಿಂದ ಇವತ್ತು ನಮ್ಮ ಸಂದೇಶ ಪ್ರಾರಂಭವಾಗ್ತದೆ. ಜ್ಞಾನೋಕ್ತಿಗಳ ಪುಸ್ತಕ 23ನೇ ಅಧ್ಯಾಯ 7ನೇ ವಚನ ಅಲ್ಲಿ ಆಲ್ರೆಡಿ ನಾನು ಬರೆದಿದ್ದೇನೆ, ನೀವು ಅಲ್ಲಿ ಕೂಡ ನೋಡಿ ಓದ್ಬೋದು. ಮನುಷ್ಯನು ತನ್ನ ಒಳಗಡೆ ಇರುವ ಯೋಚನೆಯಂತೆಯೇ ಇದ್ದಾನೆ. ತಿಳ್ಕೊಳ್ರಿ, ನಾನು ಹೇಳ್ತಾ ಇಲ್ಲ, ಸತ್ಯವೇದ ಹೇಳ್ತಾ ಇದೆ. ಪ್ರತಿಯೊಬ್ಬ ವ್ಯಕ್ತಿ ಹೇಗಿದ್ದಾನೆ? ಅವನು ತನ್ನ ಮನಸ್ಸಿನಲ್ಲಿರುವ ಯೋಚನೆ ರೀತಿಯೇ ಇದ್ದಾನೆ.
ಇವತ್ತು ನೀವು ಇಲ್ಲಿ ಹೆಂಗೆ ಕೂತ್ಕೊಂಡಿದ್ದೀರಿ? ನಿಮ್ಮ ಮನಸ್ಸಿನಲ್ಲಿ ಏನು ಆಲೋಚನೆ ಮಾಡಿದ್ರು ಅದಾಗೆ ನೀವು ಇಲ್ಲಿ ಬಂದು ಕೂತ್ಕೊಂಡಿದ್ದೀರಿ. ಕರೆಕ್ಟಾ? ಇವತ್ತು ನೀವು ಯಾವ ಬಟ್ಟೆನ ಹಾಕೊಂಡಿದ್ದೀರಿ? ಆಲ್ರೆಡಿ ನಿಮ್ಮ ಮನಸ್ಸಿನಲ್ಲಿ ಏನನ್ನ ಆಲೋಚನೆ ಮಾಡಿದ್ರಿ ಅದನ್ನ ಹಾಕೊಂಡು ಬಂದು ಇಲ್ಲಿ ಕೂತ್ಕೊಂಡಿದ್ದೀರಿ. ಮನುಷ್ಯನು ತನ್ನ ಆ ಒಳಗಡೆ ಇರುವ ಆಲೋಚನೆಯಂತೆ ಆತನು ಇದ್ದಾನೆ. ಅದರ ಅರ್ಥ ಏನಂದ್ರೆ, ನಿನ್ನ ಆಲೋಚನೆ ಎಲ್ಲಿಗೆ ಹೋಗ್ತದೋ, ಹೇಗಿರ್ತದೋ ಹಾಗೇ ನಿನ್ನ ಜೀವಿತ ಸಾಕ್ತದೆ. ನಿನ್ನ ಜೀವಮಾನವೆಲ್ಲ ಪ್ರತಿ ದಿವಸ ಏನನ್ನ ಆಲೋಚನೆ ಮಾಡಿ ನೀನು ಜೀವಿಸ್ತಿರ್ತೀಯೋ ಹಾಗೇ ನಿನ್ನ ಆಲೋಚನೆಗಳ ನಡೀತಿರ್ತದೆ ಪ್ರಿಯರೇ. ಅದಕ್ಕೋಸ್ಕರ ಮನುಷ್ಯನ ಆಲೋಚನೆಗಳು ಲೈಫ್ ಒಳಗಡೆ ಬಹಳ ಇಂಪಾರ್ಟೆಂಟ್ ಸ್ಥಾನವನ್ನು ವಹಿಸ್ತದೆ. ಮನುಷ್ಯನ ಆಲೋಚನೆಗಳು ಸರಿ ಇಲ್ಲದೆ ಹೋದ್ರೆ ಅವನ ಲೈಫ್ ಕೂಡ ಬಹಳಷ್ಟು ಸಮಸ್ಯೆಗಳಿಂದ, ಕಷ್ಟಗಳಿಂದ ಕೂಡಿರುವಂತದ್ದಾಗಿರ್ತದೆ. ಅದಕ್ಕೋಸ್ಕರ ನಾನು ಅಲ್ಲಿ ಬರ್ದಿದ್ದೇನೆ, ಯು ಆರ್ ದ ರಿಫ್ಲೆಕ್ಷನ್ ಆಫ್ ಯುವರ್ ಥಿಂಕಿಂಗ್. ನೀನಿವತ್ತು ಏನನ್ನ ಆಲೋಚನೆ ಮಾಡಿದ್ಯೋ ಅದೇ ಪ್ರತಿಬಿಂಬವಾಗಿ ನೀನು ಇಲ್ಲಿ ಕುತ್ಕೊಂಡಿದ್ಯಾ, ಬೇರೆ ಏನೂ ಅಲ್ಲ. ಮನುಷ್ಯ ಒಳಗಡೆ ಏನೇನು ಆತನು ಪ್ರತಿ ದಿವಸ ಆಲೋಚಿಸ್ತಿರ್ತಾನೆ, ಥಿಂಕ್ ಮಾಡ್ತಿರ್ತಾನೆ, ಅದನ್ನೇ ಅವನು ಮಾತನಾಡ್ತಾನೆ. ಮ್ಯಾನ್ ಸ್ಪೀಕ್ಸ್ ಆಸ್ ಹಿ ಥಿಂಕ್ಸ್. ಏನನ್ನು ಆಲೋಚಿಸ್ತಾನೋ ಅದನ್ನೇ ಅವನು ಮಾತನಾಡ್ತಾನೆ, ಏನನ್ನು ಆಲೋಚಿಸ್ತಾನೋ ಅದೇ ಕಾರ್ಯಗಳನ್ನು ಅವನು ಮಾಡ್ತಾನೆ. ಹಾಗಾದ್ರೆ ಆಲೋಚನೆ ಮಾಡುವುದರಲ್ಲಿ ಎಷ್ಟು ನಾವು ಎಡುತ್ತೇವೆ ಅದು ಇಂಪಾರ್ಟೆಂಟ್. ನೀನ್ ತಪ್ಪಾದ ಆಲೋಚನೆ ಮಾಡಿದ್ರೆ ನಿನ್ನ ಮಾತು ತಪ್ಪಾಗಿರ್ತದೆ. ನೀನ್ ಮಾಡುವ ಆಲೋಚನೆ ತಪ್ಪಾಗಿದ್ರೆ ನೀನು ಮಾಡುವ ಕೆಲಸ ಕೂಡ ತಪ್ಪಾಗಿರ್ತದೆ. ಹಾಗಾದ್ರೆ ಆ ಮಾಡುವ ಆಲೋಚನೆ ಎಷ್ಟು ಸರಿ ಇರಬೇಕು ಅನ್ನೋದು ಇಂಪಾರ್ಟೆಂಟ್. ಬಹಳಷ್ಟು ಜನರು ತಿಳ್ಕೊಳ್ಳುವಾಗಲೂ ತಪ್ಪಾಗಿ ತಿಳ್ಕೊಳ್ತಾರೆ, ತಪ್ಪಾದ ಆಲೋಚನೆಗಳನ್ನು ಮಾಡ್ತಾರೆ, ತಪ್ಪಾದ ನಿರ್ಧಾರ ತಗೊಳ್ತಾರೆ. ಅವ್ರ ಲೈಫಲ್ಲಿ ಅವ್ರು ಎಂದಿಗೂ ಕಾಣದೇ ಇರುವ ಕಷ್ಟದಲ್ಲಿ ಅವ್ರು ಹಾದು ಹೋಗ್ತಾರೆ. ಅದಕ್ಕೋಸ್ಕರ ಪವಿತ್ರಾತ್ಮನು ನಮಗೆ ಕೊಡಲ್ಪಟ್ಟಿದ್ದಾರೆ ನಿಮಗೆ ಸಹಾಯ ಮಾಡೋದಕ್ಕಾಗಿ. ನೀನು ಮಾಡುವಂತ ಪ್ರತಿಯೊಂದು ಆಲೋಚನೆ ಕೂಡ ಹೆಂಗಿರ್ಬೇಕಂದ್ರೆ ಪವಿತ್ರಾತ್ಮನಿಂದ ಕೂಡಿರ್ಬೇಕು ಪ್ರಿಯ. ಸೊ ದಯಮಾಡಿ ನಾನು ಹೇಳುವಂಥದ್ದು ಏನಂದ್ರೆ, ನಿಮ್ಮ ಮನಸ್ಸಿನಲ್ಲಿ ಏನಿವತ್ತು ನಡೀತಾ ಇದೆ ಆಲೋಚನೆ, ಅದು ನಮ್ಮ ಜೀವಿತದ ಮೇಲೆ ಬಹಳಷ್ಟು ಪ್ರಭಾವಗಳನ್ನ ಬೀರುವಂಥದ್ದಾಗಿದೆ. ಅದಕ್ಕೋಸ್ಕರ ದೇವರ ವಾಕ್ಯ ಹೇಳ್ತದೆ, ಮನುಷ್ಯನು ತನ್ನ ಆಲೋಚನೆಯಂತೆ ಆತನು ಇದ್ದಾನೆ. ನೀವು ಏನನ್ನು ಆಲೋಚನೆ ಮಾಡ್ತೀರಿ ಅದು ನೀವಾಗಿರ್ತೀರಿ. ಯಾಕೆಂದ್ರೆ ನಾವು ನೆಕ್ಸ್ಟ್ ಸ್ಲೈಡಲ್ಲಿ ನೋಡ್ತೇವೆ, ಮನುಷ್ಯನು ಒಂದು ವೇಳೆ ಆತನ ಆಲೋಚನೆ ಭಯದಿಂದ ಕೂಡಿದ್ರೆ ಅದು ಅವನನ್ನು ಹಾಳು ಮಾಡ್ತದೆ. ಥಾಟ್ಸ್ ಆಫ್ ಫಿಯರ್ ಡೆಸ್ಟ್ರಾಯ್. ನಿನ್ನ ಜೀವಿತದಲ್ಲಿ ಭಯ 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 ಅನ್ನುವಾಗ ಭಯದ ಬಗ್ಗೆ ನೀನು ಆಲೋಚನೆ ಮಾಡಿದ್ರೆ ಅದು ನಿನ್ನ ಜೀವಿತ ವೃದ್ಧಿಗೊಳಿಸುವುದಿಲ್ಲ, ಅದು ನಿನ್ನ ಜೀವಿತವನ್ನು ಹಾಳು ಮಾಡುತ್ತದೆ. ಥಾಟ್ಸ್ ಆಫ್ ಇಂಪಾಸಿಬಿಲಿಟಿ ಡೆಸ್ಟ್ರಾಯ್. ಅರ್ಥ ಏನಂದ್ರೆ, ಇದು ನಮ್ಮಿಂದ ಆಗುದಿಲ್ರಿ, ಅಸಾಧ್ಯವಾದದ್ರಿ. ಯಾವಾಗೂ ಮನುಷ್ಯ ನಮ್ಮಿಂದ ಆಗುದಿಲ್ಲ, ಇದು ನಮ್ಮ ಕೈಗೆ ಆಗುದಿಲ್ಲ, ನಾವು ಮಾಡಕ್ ಆಗುದಿಲ್ಲ, ಈ ರೀತಿಯಾಗಿ ಅಸಾಧ್ಯವಾದದನ್ನೇ ಆಲೋಚನೆ ಮಾಡುವಾಗಲೂ ಅದು ನಿಮ್ಮ ಜೀವಿತವನ್ನು ಹಾಳು ಮಾಡ್ತದೆ. ಅಷ್ಟೇ ಯಾಕ್ರಿ, ನಾನು ವೀಕ, ನಾನು ಬಲಹೀನ, ಅಯ್ಯೋ ನನ್ನಿಂದ ಆಗುದಿಲ್ಲ. ನೀನು ಎಷ್ಟು ಈ ತರ ಆಲೋಚಿಸ್ತಿ ಅದು ನಿನ್ನ ಅಷ್ಟೇ ಹಾಳು ಮಾಡ್ತಾ ಹೋಗ್ತದೆ. ಬಹಳ ಜನರ ರಿಯಾಕ್ಷನ್ಗಳು ನೋಡ್ರಿ, ಅವರು ಬಹಳ ಸಮಸ್ಯೆ ಬಗ್ಗೆನೇ ಮಾತಾಡ್ತಾರೆ, ಸಮಸ್ಯೆಗಳ ಬಗ್ಗೆನೇ ಆಲೋಚಿಸ್ತಾರೆ, ಸಮಸ್ಯೆಗಳ ಬಗ್ಗೆನೇ ಥಿಂಕ್ ಮಾಡ್ತೆ, ಅದನ್ನೇ ಮಾತಾಡ್ತೆ. ಅವ್ರ ಜೀವಿತ ಸಮಸ್ಯೆಯಲ್ಲೇ ಇರ್ತದೆ, ಅವ್ರು ಎಂದಿಗೂ ಮೇಲೆ ಬರುವುದಿಲ್ಲ. ಅವ್ರು ಯಾರಾದ್ರೂ ಒಬ್ಬರು ಒಳ್ಳೆ ವ್ಯಕ್ತಿ ನೋಡಿದ್ರೆ, ನಮ್ಮಿಂದ ಎಲ್ಲ ಆಗ್ತದೆ ಸರ್, ಇದು ನಾವೆಲ್ಲಿ ಮಾಡಕ್ಕಾಗ್ತದೆ, ನಾವೆಲ್ಲಿ. ಅವ್ರ ಆಲೋಚನೆ ಯಾಕೆ ಅವ್ರು ಈ ತರ ಮಾತಾಡ್ತಾರೆ ಅಂದ್ರೆ, ಅವ್ರ ಆಲೋಚನೆ ಒಳಗೆ ಬಂದ್ಬಿಟ್ಟಿದೆ, ಇದು ಇವ್ರು ಮಾತ್ರ ಮಾಡ್ಲಿಕ್ಕೆ ಸಾಧ್ಯ, ನಮ್ಮಿಂದ ಆಗುದಿಲ್ಲ. ಇಂಪಾಸಿಬಿಲಿಟಿ, ವೀಕ್ನೆಸ್. ಯಾಕೆ ಅಂತ ಹೇಳಿದ್ರೆ ಆ ರೀತಿಯಾದ ಆಲೋಚನೆ ಎಂಬ ಬಂಧನದಲ್ಲಿ ಅವರು ಸಿಕ್ಕಾಕೊಂಡಿದ್ದಾರೆ. ನೆಗೆಟಿವ್ ಆಲೋಚನೆ ಒಂದು ಬಂಧನ, ನಿಮ್ಗೆ ಗೊತ್ತಾ? ಭಯದ ಬಗ್ಗೆ ಆಲೋಚನೆ ಮಾಡುವುದು ಒಂದು ಬಂಧನ. ನನ್ನಿಂದ ಆಗುದಿಲ್ಲ, ನನ್ನಿಂದ ಏನು ಸಾಧ್ಯ ಇಲ್ಲ ಅಂತ ಥಿಂಕ್ ಮಾಡುವಂಥದ್ದು ಒಂದು ಬಂಧನ. ಇಂತಹ ಬಂಧನದಲ್ಲಿ ಎಷ್ಟೋ ಜನ ಸಿಕ್ಕಾಕೊಂಡು ಇವತ್ತು ಜೀವಿತದಲ್ಲಿ ನಿರಾಶೆಯಲ್ಲಿ ಜೀವಿಸ್ತಾ ಇದ್ದಾರೆ. ನೀವು ನಿರಾಶೆಯಿಂದ ಇರಬೇಕಂತ ದೇವರು ನಿಮ್ಮನ್ನು ಉಂಟು ಮಾಡಿದಾನ? ಯೋಹಾನ್ 10:10 ಏನ್ ಹೇಳ್ತದೆ? ಯೇಸು ಯಾಕೆ ಬಂದಿದ್ದು? ನಾನು ಬಂದಿದ್ದೆ ನಿಮಗೆ ಜೀವ ಕೊಡೋದಕ್ಕಾಗಿ. ಅದು ದುಃಖದ ಜೀವಿತನಾ? ಹಲೋ, ಅದು ಅನಾರೋಗ್ಯದ ಜೀವಿತನಾ? ಸಾಲದ ಜೀವಿತನಾ? ಇಲ್ಲ. ಯಾವ ಜೀವಿತ? ಅದು ಸಮೃದ್ಧಿ ಆಗಿರ್ಬೇಕೆಂತಲೂ ನಾನು ಬಂದೆ. ಹಾಗಾದ್ರೆ ದೇವರು ಬಂದ ಉದ್ದೇಶ ಬೇರೆ, ದೇವರು ಮಾಡುವ ಆಲೋಚನೆ ಬೇರೆ, ಬಟ್ ನಿನ್ನ ಜೀವಿತದ ಬಗ್ಗೆ ಮಾಡುವ ಆಲೋಚನೆ ಬೇರೆ. ದೇವರು ನಿನ್ನ ನೋಡುವಾಗ ಎಂದಿಗೂ ನಿನ್ನ ಬಗ್ಗೆ ಕೆಟ್ಟದಾದ ಆಲೋಚನೆ ಮಾಡಿಲ್ಲ.
ಯೆರೆಮೀಯ ಪುಸ್ತಕ ಹೇಳ್ತದೆ, ನಾನು ನಿನ್ನ ಬಗ್ಗೆ ಮಾಡಿದ ಆಲೋಚನೆ ಅದು ಹಿತದು, ಅಹಿತವಾದದ್ದಲ್ಲ. ಬಟ್ ನೀವೇನ್ ಮಾಡ್ಕೋತಾ ಇದ್ರಿ? ನಿಮ್ಮ ಬಗ್ಗೆ, ನಿಮ್ಮ ಮಕ್ಕಳ ಬಗ್ಗೆ ಹಿತದ ಆಲೋಚನೆ ಮಾಡ್ತೀರಾ? ಇಲ್ಲ, ಅಹಿತವಾದ. ಅಯ್ಯೋ, ನಮ್ಮ ಮಕ್ಕಳಿಗೆಲ್ಲ ಎಲ್ಲ ಆಗ್ತದ್ರಿ, ಅವರೆಲ್ಲ ಇದ್ದವ್ರು ಅವ್ರು ಮಾಡ್ತಾರೆ. ನಿಮ್ಮ ಮಾತಲ್ಲೇ ಹೇಳ್ತಾ ಇದ್ದೀರಿ, ನಾವು ಬಲಹೀನರು, ನಮ್ಮಿಂದ ಆಗೋದಿಲ್ಲ, ನಾವು ಮುಂದೆ ಬರುವುದಿಲ್ಲ, ನಮ್ಮ ಜೀವಿತದಲ್ಲಿ ಸಕ್ಸಸ್ ಅನ್ನೋದಿಲ್ಲ. ನೀವೇ ಬಾಯಿಂದ ಹೇಳ್ತಾ ಇದ್ದೀರಿ. ಪ್ರಿಯರೇ, ದಯಮಾಡಿ ಹೇಳ್ತೇನೆ, ಅಂತ ಆಲೋಚನೆಗಳನ್ನ ನಿಮ್ಮ ಮನಸ್ಸಿನಿಂದ ತೆಗೆದುಹಾಕ್ರಿ. ದೇವರು ನಿಮ್ಮ ಬಗ್ಗೆ, ಎಲ್ಲರ ಬಗ್ಗೆ ಒಳ್ಳೆ ಭವಿಷ್ಯವನ್ನ ಆಲೋಚಿಸಿ ಬಿಟ್ಟಿದ್ದಾರೆ. ಇಲ್ಲಿದ್ದಂಥವ್ರು ಯಾರು ದುಃಖದಿಂದ ನಿರಾಶೆಯಿಂದಲೇ ಇರಬೇಕು ಅನ್ನೋದು ದೇವರ ಇಷ್ಟ ಇಲ್ಲ, ದೇವರ ಬಯಕೆ ಅಲ್ಲ. ನೀವೆಲ್ಲರೂ ಸಮೃದ್ಧಿಯಾಗಿ ಸಂತೋಷವಾಗಿರ್ಬೇಕು, ಇದು ದೇವರು ಬಯಸುವಂಥದ್ದು. ಬಟ್ ಏನ್ ಮಾಡ್ತಾ ಇದೆ? ಭಯದ ಆಲೋಚನೆಗಳು ನಮ್ಮನ್ನ ಹಾಳು ಮಾಡ್ತಾ ಇದೆ. ಬಲಹೀನವಾದ ಆಲೋಚನೆಗಳು, ನಾನು ವೀಕು. ಬಹಳ ಜನ ಕೇಳ್ರಿ, ಹೇಗಿದ್ದೀರಿ? ನಮ್ ಟೈಮೇ ಸರಿ ಇಲ್ಲ ಸರ್. ಕೇಳಿಲ್ಲ ಈ ಮಾತನ್ನ? ಯಾಕೋ ನಮ್ ಟೈಮೇ ಸರಿ ಇಲ್ಲ. ಹೆಂಗಿದ್ದೀರಿ? ಆರಾಮೇ ಇಲ್ಲ. ಯಾಕೆ ಈ ಮಾತು ಬಾಯ್ದು ಬರ್ತಾ ಇದೆ? ಅವ್ರ ಆಲೋಚನೆಗಳಲ್ಲಿ ಅವ್ರ ಟೈಮ್ ಸರಿ ಇಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ. ದೇವ್ರು ಎಂದೇಗಾದ್ರು ಹೇಳಿದ್ದಾರೆ ನಿಮ್ ಟೈಮ್ ಸರಿ ಇಲ್ಲ ಅಂತ? ಬಟ್ ನಿಮ್ಮ ಆಲೋಚನೆಯಲ್ಲಿ ಹೆಂಗಿದೆ? ನನ್ನ ಪರಿಸ್ಥಿತಿ ಸರಿ ಇಲ್ಲ, ನನ್ನ ಆಲೋಚನೆ, ನನ್ನ ಟೈಮ್ ಸರಿ ಇಲ್ಲ, ನಾನ್ ಸರಿ ಇಲ್ಲ. ಕೆಲವರು ಮಾತಿನಲ್ಲೇ ಶಪಿಸ್ಕೋತಾರೆ, ನಾನ್ ಸರಿ ಇಲ್ಲ. ಯಾಕೆ? ನಿಮ್ಮ ಬಾಯಲ್ಲಿ ಎಂತ ಜೀವ ಇದೆ ಗೊತ್ತಾ? ನೀವು ಹೇಳುವಾಗಲೇ ಅದು ನಿಮ್ಮ ಒಳಗಡೆ ಪ್ರೋಗ್ರಾಮ್ ಮಾಡ್ತಿರ್ತದೆ, ನಿನ್ನ ಟೈಮ್ ಸರಿನೇ ಬರುವುದಿಲ್ಲ. ಹೇಗೆ ನಡೀತಾ ಇದೆ ಎಲ್ಲ? ಏನ್ರಿ ಬರೀ ಲಾಸೇ. ಯಾಕೆ ಲಾಸ್ ಬಗ್ಗೆ ಮಾತಾಡ್ತೀರಿ? ಆಲೋಚನೆ ಅದೇ ಇರ್ತದೆ, ಆಲೋಚನೆ ಅದೇ ಇರ್ತದೆ. ದೇವರ ವಾಕ್ಯ ಮರ್ತೋಗಿರ್ತೀರಿ. ನೀತಿವಂತನು 7 ಸಾರಿ ಬಿದ್ರು ದೇವರವನ್ನು ಎಬ್ಬಿಸಲು ಶಕ್ತನಾಗಿರ್ತಾನೆ, ಅದನ್ನ ಮರ್ತೋಗಿರ್ತೀರಿ. ಏನ್ ಹೇಳಿದ್ರು ಟೈಮೇ ಸರಿ ಇಲ್ಲ ಸರ್, ಏನ್ ಮಾಡೋದು? ಬಹಳ ಕಷ್ಟ ರೀ, ಮನೆಯಲ್ಲಿ ಬಹಳ ದುಃಖ ರೀ. ಯಾಕೆ ಇದನ್ನ ಮಾತಾಡ್ತೀರ ಅಂದ್ರೆ ನಿಮ್ಮ ಆಲೋಚನೆಗಳು ಹಂಗೆ ಇದೆ. 2 ಕೊರಿಂಥ 5:17 ಏನ್ ಹೇಳ್ತದೆ? ಈ ಆಲೋಚನೆಗಳು ಯಾಕೆ ಬರುವುದಿಲ್ಲ? ನಾನು ಹೇಳ್ತಾ ಇದ್ದೇನೆ ಇದನ್ನು? ಯಾರು ಹೇಳ್ತಾ ಇದ್ದಾರೆ? ದೇವರ ವಾಕ್ಯ ಹೇಳ್ತಾ ಇದೆ, ಇಫ್ ಎನಿಬಡಿ ಈಸ್ ಇನ್ ಕ್ರೈಸ್ಟ್ ಹಿ ಈಸ್ ದ ನ್ಯೂ ಕ್ರಿಯೇಷನ್. ಆತನು ಹೊಸ ಸೃಷ್ಟಿ. ಮತ್ತೇನ್ ಹೇಳ್ತದೆ? ಹಳೇ ಸಂಗತಿಗಳೆಲ್ಲ ಹೋಗಿ ಎಲ್ಲವೂ ಏನಾಯ್ತು? ಈ ಹೊಸ ಸೃಷ್ಟಿ ಆಲೋಚನೆಗಳು ಯಾಕೆ ನಮ್ಮ ಮನಸ್ಸಿನಲ್ಲಿ ಬರುವುದಿಲ್ಲ? ಯಾಕೆ ಈ ತರ ಆಲೋಚನೆಗಳು ಮಾಡುವುದಿಲ್ಲ? ದೇವರ ವಾಕ್ಯ ಹೇಳ್ತದೆ, ನೀನ್ ಕ್ರಿಸ್ತನಲ್ಲಿದ್ರೆ ನೀನ್ ಬೇರೆ ಎಲ್ಲಿದೆ? ಬಹಳ ಜನ ಕೇಳ್ರಿ, ಯಾಕೆ ನಿಂಗೆ ಸಮಸ್ಯೆ? ನಮ್ ತಂದೆಗಿತ್ರಿ, ನನಗಿಲ್ಲ, ನಂದಲ್ಲ ಇದು, ನನ್ನಿಂದ ಬಂದಿದ್ದಲ್ಲ ಇದು, ನಮ್ ತಾತನಿಂದ ಬಂದದೆ ನಮ್ಮ ಫ್ಯಾಮಿಲಿಗೆ. ಏನ್ ಹೇಳ್ತಾ ಇದ್ದಾರೆ? ಹಲೋ, ಕೇಳಿರ ಈ ಮಾತಾ? ಯಾಕೆ ಈ ಸಮಸ್ಯೆ? ಈಗಿನ ಬಂದಿದ್ದಲ್ರಿ ನಮ್ಮ ಫ್ಯಾಮಿಲಿಗೆ, ನಮ್ಮ ತಾತನ ಕಾಲದಿಂದ ಬಂದಿದ್ದು. ನಮ್ ಬೇರು ಅಲ್ಲಿದೆ. ಎಲ್ಲಿ? ನಮ್ ಬೇರು ತಾತನಲ್ಲಿದೆ, ಅದಕ್ಕಾಗಿ ಅದು ಹಂಗೆ ಬಂದದೆ. ಹಲೋ, ನಿಮ್ ಬೇರು ಕ್ರಿಸ್ತನಲ್ಲಿದೆ. ಯಾವನಾದ್ರೂ ಕ್ರಿಸ್ತನಲ್ಲಿ ಇದ್ದರೆ ಅವನು ನೂತನ ಸೃಷ್ಟಿ. ನಿಂದ ಹಳೆ ಬೇರೆ ಕಟ್ಟಾಗಿ ಹೋಗಿದೆ. ಹಲೋ, ಈ ಆಲೋಚನೆ ಬರುವುದಿಲ್ಲ. ಹಳೆ ನಮ್ಮ ತಾತನ ಕಾಲದಾಗಿದ್ರೆ ನಮ್ಮ ಬೇರೆ ಅಲ್ಲಿದೆ, ಅದು ಅಲ್ಲಿಂದ ಬಂದಿದೆ, ಏನ್ ಮಾಡಕ್ ಬರುದಿಲ್ಲ ಪಾಸ್ಟರ್. ಯಾಕೆ ನಿಮ್ ತಲೆಯಲ್ಲಿ ಕೂದ್ಲಿಲ್ಲ? ನಮ್ಮ ತಾತಗಿರ್ಲಿಲ್ರಿ, ಅದು ಹಂಗೆ ಆಗ್ಬಿಟ್ಟಿದೆ, ನಮಗೂ ಬಂದಿದೆ ಹಂಗೆ. ನಿಮ್ಮ ಆಲೋಚನೆ ಹೆಂಗಿರ್ತದೋ ಹಂಗೆ ನಿಮ್ ಜೀವಿತ ಇರ್ತದೆ. ರೋಮ 2 ಕೊರಿಂಥ ಏನ್ ಹೇಳ್ತದೆ? ನಿನ್ನ ಬೇರೆ ಎಲ್ಲಿದೆ? ಯಾವನಾದರೂ, ಹಲೋ, ಎಷ್ಟು ಜನ ಕ್ರಿಸ್ತನಲ್ಲಿ ಇದ್ದೀರಿ ಅಂತ ನಂಬ್ತೀರಿ? ನಿಮ್ ಬೇರೆ ಕ್ರಿಸ್ತನಲ್ಲಿದೆ ಅಂತ ನಂಬ್ತೀರಾ? ಬೈಬಲ್ ಹೇಳ್ತದೆ, ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿ. ಹಳೆದೆಲ್ಲ ಹೋಯ್ತಂದ್ರೆ ಏನು? ನಿಂದ ಹಳೆ ಎಲ್ಲಾ ಸಂಗತಿಗಳು ಕಟ್ಟಾಗಿದೆ. ನಿಮ್ಮ ತಾತ ಮುತ್ತಾತ ಕಾಲದಿಂದ ಬಂದಂತ ಎಲ್ಲ ಕಟ್ಟುಗಳು, ಬಂಧನಗಳು ಎಲ್ಲವೂ ಕಟ್ಟಾಗಿದೆ. ನೀನು ಹೊಸ ಸೃಷ್ಟಿಯಾಗಿದೆಯಾ? ಇದನ್ನ ಆಲೋಚಿಸ್ರಿ. ಅರ್ಥ ಆಗ್ತಾ ಇದೆಯಾ? ನಿಮ್ಗೊಂದ್ಸರಿ ನಾನು ಹೇಳಿರ್ಬೋದು, ನಮ್ಮ ಫ್ಯಾಮಿಲಿಯಲ್ಲಿ ಒಂದು ಡಿಸೀಸ್ ಇದೆ, ನಮ್ಮ ಅಜ್ಜಿ ಕಾಲದಿಂದಲೂ. ಏನ್ ಡಿಸೀಸ್ ಗೊತ್ತಾ?
ಸುಮ್ಮನೆ ಬ್ಲಡ್ ಹೋಗ್ತದೆ ಮೂಗಿಂದ, ಭಯಂಕರ ಬ್ಲಡ್. ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಒಂದು ಚಮ್ಗಟ್ಲೆ ಹೋಗ್ತದೆ. ಅದೆಲ್ಲರಿಗೂ ಬಂತು. ನಮ್ಮ ಮುತ್ತಜ್ಜಿಯಿಂದ ಅಜ್ಜಿಗೆ ಬಂತು, ಅಜ್ಜಿಯಿಂದ ನಮ್ಮ ತಾಯಿಗೆ ಬಂತು, ತಾಯಿಯಿಂದ ನನಗೂ ಬಂತು. ಬಟ್ ಕ್ರಿಸ್ತನನ್ನ ನಂಬಿದ ದಿನದಿಂದಲೇ ಅದೆಲ್ಲ ಬೇರೆ ಕಟ್ಟಾಗೋಯ್ತು. ಇದುವರೆಗೂ ನಾನು ಯೇಸು ಸ್ವಾಮಿ ನಂಬುದಾಗಿಂದ ಇದುವರೆಗೂ ಒಂದು ಡ್ರಾಪ್ ಬ್ಲಡ್ ನನ್ನ ಮೂಗಿಂದ ಬಿದ್ದಿಲ್ಲ. ಯಾಕೆ? ಅದೆಲ್ಲ ದೇವ್ರು ಕಟ್ ಮಾಡಿದ್ದಾರೆ. ಈ ಆಲೋಚನೆಯಲ್ಲಿ ನಾನು ಜೀವಿಸ್ತೇನೆ. ಬಟ್ ನಾವು ಯಾವ ಆಲೋಚನೆ ಜೀವಿಸ್ತೇವೆ ಕೆಲವು ಸಾರಿ? ಅದು ಅಲ್ಲಿದೆ, ನಮ್ ಬೇರೆ ಏನ್ ಮಾಡಕ್ ಬರೋದಿಲ್ಲ. ಅಲ್ವ? ನೀವು ಯು ಆರ್ ದ ನ್ಯೂ ಕ್ರಿಯೇಷನ್. ನೀವೆಲ್ಲ ಹೊಸ ಸೃಷ್ಟಿ ರೀ. ಇದನ್ನ ಆಲೋಚಿಸ್ರಿ. ಶಾಪಗಳು ಖರ್ಚುಗಳು ಅದೇ ಇದೆ ಅಂತ ಅಲ್ಲ. ನಿಮ್ದು ಎಲ್ಲ ಶಾಪ ಖರ್ಚುಗಳು ಕ್ರಿಸ್ತನಲ್ಲಿ ಬಂದ ಮೇಲೆ ಮುರಿದೋಗಿದೆ. ನೀವು ಬಿಕಮ್ ಅ ನ್ಯೂ ಕ್ರಿಯೇಷನ್. ನೀವು ಹೊಸ ಸೃಷ್ಟಿಯಾಗಿದ್ದೀರಿ. ರೋಮಪುರ ಪತ್ರಿಕೆ ಹೋದ್ರಿ. ಹಾ, ಓಕೆ. ಹಾ, ಚಿತ್ತಕ್ಕೆ ಅನುಸಾರವಾದದ್ದು. ಹಾ 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 ಹಾ. ಸಿ ಏನ್ ಹೇಳ್ತದೆ? ಡು ನಾಟ್ ಬಿಕಮ್ ಲೈಕ್ ದ ಪೀಪಲ್ ಹೂ ಬಿಲಾಂಗ್ ಟು ದಿಸ್ ವರ್ಲ್ಡ್. ಬಹಳ ಚೆನ್ನಾಗಿ ಹೇಳ್ತದಲ್ಲಿ. ಬಟ್ ಲೆಟ್ ಗಾಡ್ ಕಂಪ್ಲೀಟ್ಲಿ ಚೇಂಜ್ ಹೌ ಯು ಥಿಂಕ್. ನೀನ್ ಹೆಂಗೆ ಆಲೋಚನೆ ಮಾಡ್ತೀಯೋ ಅದೆಲ್ಲವೂ ದೇವರು ಬದಲಾಯಿಸಲಿ. ಯಾಕೆಂದ್ರೆ ನೀನು ಈ ಲೋಕದವನಲ್ಲ, ನೀನು ಪರಲೋಕದವನು. ಹಲೋ ಹಲೋ. ನಿಮಗೆ ಗೊತ್ತಾ, ನಾನು ಬಂದ ದೇಶದಲ್ಲಿ ಬಡತನನೇ ಇಲ್ಲ. ನಿಜವಾಗಿ ನಮ್ಮ ದೇಶದಲ್ಲಿ ಏನಿಲ್ಲ? ಬಡತನ ಇಲ್ಲ, ಕಣ್ಣೀರಿಲ್ಲ, ಚಿಂತೆ ಇಲ್ಲ. ಯಾಕೆಂದ್ರೆ ನಾನು ಬಂದಂತ ದೇಶ ಅದು ಪರಲೋಕ. ನೀವು ಯಾವ ದೇಶದವರು? ನಿಜವಾಗ್ಲು ಸುಳ್ಳು ಹೇಳ್ಬೇಡ್ರಿ. ಪರಲೋಕದವರೇ ನೀವು ಆಗಿದ್ರೆ ನಿಮ್ ದೇಶನೇ ಪರಲೋಕ ಇದೆ. ನಿಮ್ಮ ಆಲೋಚನೆ ಹೆಂಗಿರ್ತದೆ? ಇದೆಯಾ? ಅಂಕೋಲಾದವ್ರ ಜನರ ಅಂತ ಹೆಂಗ್ ಗೊತ್ತಾಗ್ತದೆ? ಅವ್ರ ಆಲೋಚನೆ ಮೇಲೆ ಗೊತ್ತಾಗ್ತದೆ. ಅವ್ರು ದಿನ ಎದುರು ಬರೀ ಮೀನ್ ಬಗ್ಗೆ ಆಲೋಚಿಸ್ತಿರ್ತಾರೆ. ಮೀನ್ ಮಾರೋರು ಮೀನ್ ಬಗ್ಗೆ ಆಲೋಚಿಸ್ತಾರೆ, ಮನೆಯವರು ಮೀನ್ ಅಡಿಗೆ ಯಾವ್ದು. ಕರೆಕ್ಟ್ ಅಲ್ಲ? ಆಯಾ ಊರಿನವರು ಅದ್ರ ಬಗ್ಗೆ ಆಲೋಚಿಸ್ತಾರೆ. ನೀವ್ ಯಾವ ಊರಿನವರು? ನಾನು ಹೇಳ್ತಾ ಇಲ್ಲ. ರೋಮಾಪುರ ಪತ್ರಿಕೆ 12ನೇ ಅಧ್ಯಾಯ ಹೇಳ್ತದೆ, ನೀವು ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕದ ಭಾವದವರಾಗಿರಿ. ಯಾಕೆಂದ್ರೆ ಯು ಆರ್ ನಾಟ್ ಬಿಲಾಂಗ್ ಟು ದಿಸ್ ವರ್ಲ್ಡ್. ನೀವು ಇಹಲೋಕದವರಲ್ಲ, ನೀವೆಲ್ಲರೂ ಪರಲೋಕದವರು. ಪರಲೋಕದವರಾದ್ರೆ ಪರಲೋಕದ ಆಲೋಚನೆ ಮಾಡ್ರಿ. ಅಲ್ಲಿ ಕಣ್ಣೀರಿಲ್ಲ, ದುಃಖ ಇಲ್ಲ, ಚಿಂತೆ ಇಲ್ಲ, ಸಾಲ ಇಲ್ಲ, ರೋಗ ಇಲ್ಲ. ಅದನ್ನ ಆಲೋಚಿಸ್ರಿ. ಅದ್ರ ಪ್ರಕಾರನೇ ಜೀವಿಸ್ರಿ. ನಾನು ಹೇಳ್ತಾ ಇಲ್ಲ, ದೇವರ ವಾಕ್ಯ ಹೇಳ್ತದೆ. ಯಾವಾಗ ನೀವು ನಿಮ್ಮ ಆಲೋಚನೆಯನ್ನು ಬದಲಾಯಿಸಿ ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕದ ಆಲೋಚನೆಗಳನ್ನು ಮಾಡ್ಲಿಕ್ಕೆ ಪ್ರಾರಂಭಿಸ್ತೀರಿ, ಆಗ ನಿಮ್ಗೆ ಗೊತ್ತಾಗ್ತದೆ ಯಾವುದು ಒಳ್ಳೇದು ಯಾವುದು ಕೆಟ್ಟದ್ದು ಅಂತ. ಅಲ್ಲಿ ತನಕ ಏನೂ ಗೊತ್ತಾಗುದಿಲ್ಲ. ಅನೇಕ ಸಾರಿ ಇನ್ನೊಬ್ಬರ ಮೇಲೆ ನಾವು ಡಿಪೆಂಡ್ ಆಗ್ತೇವೆ. ನಮ್ಮ ಲೈಫನ್ನ ನಮ್ಮ ಬಗ್ಗೆ ಇನ್ನೊಬ್ರು ಏನು ಆಲೋಚನೆ ಮಾಡ್ತಾರಲ್ಲ ಅದ್ರ ಮೇಲೆ ನಾವು ಜೀವಿಸ್ತೇವೆ. ಅಯ್ಯೋ, ಬರೆಯವ್ರು ನನ್ನ ಬಗ್ಗೆ ಕೆಟ್ಟದಾಗಿ ನಾನು ಬರೇ ದ್ವೇಷ ಮಾಡ್ತಾರ್ರಿ, ನನ್ನ ಬಗ್ಗೆ ಬರೀ ಕೆಟ್ಟ ತಿಳ್ಕೊಂಡಾರಿ. ಅವ್ರು 100 ತಿಳ್ಕಲಿ, ನೀನೇನ್ ತಿಳ್ಕೊತಿ ನಿನ್ ಬಗ್ಗೆ? ನಮಗ್ ಬಹಳ ದೊಡ್ಡ ಟೆನ್ಷನ್ ಏನ್ ಹೇಳ್ರಿ? ನನ್ನ ಬಗ್ಗೆ ಯಾರ ಕೆಟ್ಟ ತಿಳ್ಕೊಂಡು ದೊಡ್ಡ ಟೆನ್ಷನ್ ನಮಗದೆ. ಹೌದಾ? ಅದರಲ್ಲೇ ಜೀವನ ಕಳೆದು ಬಿಡ್ತೇವೆ. ಅವ್ನು ಸರಿ, ಅವನಿಗೆ ನಾನು ಯಾರಂತ ತೋರಿಸ್ಲಿಕ್ಕೆ ಅರ್ಧ ಜೀವನ ಹೋಗ್ಬಿಡ್ತದೆ. ನೀನ್ ಸರಿ ಅಂತ ಪ್ರೂವ್ ಮಾಡ್ಲಿಕ್ಕೆ ಅರ್ಧ ಆಯುಷ್ ಕಳ್ಕೊಂಡ್ಬಿಡ್ತೀರಿ. ನನ್ನ ಬಗ್ಗೆ ನೀ ಹೆಂಗ ಆಲೋಚನೆ ಮಾಡಿ? ನಾನು ಹಂಗಲ್ಲ. ಅವ್ನು 100 ಆಲೋಚನೆ ಮಾಡ್ಲಿ, ನಿನ್ ಬಗ್ಗೆ ನೀವೇನು ಆಲೋಚನೆ ಮಾಡ್ತೀರಿ? ಹಲೋ, ಇಲ್ಲೇ ಇದ್ದೀರಾ? ತಿಳ್ಕೊಡ್ರಿ. ನಿಮ್ಮಂಗೆ ನಮ್ಮಂಗೆ ಏನಾದ್ರೂ ಯೋಸೇಫನು, ಅಯ್ಯೋ ನನ್ನ ಅಣ್ಣ ತಮ್ಮಂದ್ರು ನನಗೆ ಮೋಸ ಮಾಡಿದ್ರು, ಅಯ್ಯೋ ಅಣ್ಣ ತಮ್ಮರು ನನಗೆ ಮೋಸ ಮಾಡಿದ್ರು, ನನ್ನ ಬಗ್ಗೆ ಕೆಟ್ಟ ತಿಳ್ಕೊ ಹಿಂಗೇ ಜೀವನ ಮಾಡಿದ್ರೆ ನಾವು ಪ್ರೈಮ್ ಮಿನಿಸ್ಟರ್ ಆಗ್ತಿರ್ಲಿಲ್ಲ.
ಅವ್ರು 100 ಆಲೋಚನೆ ಮಾಡಲಿ, ಬಟ್ ನನ್ನ ಬಗ್ಗೆ ದೇವ್ರೇನು ಆಲೋಚನೆ ಮಾಡ್ತಾನೆ ಅದು ನನಗೆ ಇಂಪಾರ್ಟೆಂಟ್. ದೇವ್ರು ನಂಗೆ ಆಲ್ರೆಡಿ ತೋರಿಸಿದ್ದಾನೆ, ನೀನು ಎಲ್ಲರಿಗಿಂತ ಮುಖ್ಯ ಸ್ಥಾನದಲ್ಲಿರ್ತೀಯ. ಆಕಾಶದಲ್ಲಿರೋ ಚಂದ್ರ ನಕ್ಷತ್ರಗಳು ನಿನಗೆ ಅಡ್ಡ ಬೀಳ್ತದೆ, ನಿಮ್ಮ ಮಣ್ಣನ ಸಿವುಳುಗಳು ನಿನ್ನ ಮುಂದೆ ತಲೆ ಬಾಗ್ತದೆ. ಇದನ್ನು ದೇವ್ರು ಆಲ್ರೆಡಿ ಅವ್ನು ತೋರಿಸಿದ ಮೇಲೆ ಅದನ್ನೇ ಆಲೋಚನೆ ಮಾಡ್ತಾ ಇದ್ದವನು. ತನ್ನ ಅಣ್ಣಂದ್ರೆ ಮೋಸ ಮಾಡಿದ್ರು, ನನಗೆ ಪೋಟಿಪರ್ ಹೆಂಡತಿ ಮೋಸ ಮಾಡಿದ್ಲು, ನಾನು ಜೈಲಲ್ಲಿ ಇದ್ದೀನಿ, ಇದ್ರ ಬಗ್ಗೆ ಥಿಂಕ್ ಮಾಡ್ತಕೊಂಡಿರ್ಲಿಲ್ಲ ಅವನು. ನಮ್ಗೆ ಯಾರಾದ್ರೂ ಒಂದ್ ಸ್ವಲ್ಪ ಸಣ್ಣದಾಗಿ ಮಾತಾಡ್ಬಿಟ್ರೆ ಮುಗೀತು, ಅದ್ರ ಬಗ್ಗೆನೇ ಒಂದಿನ ಯಾಕೆ ಹಿಂಗಿದ್ದೀರಿ, ಅವ್ರ ಮುಖ ನೋಡ್ರಿ ಅವತ್ತು ಫುಲ್ ಡೇ ಯಾಕೆ ಹಿಂಗಿದಿ, ಅವ್ರು ಏನಂದ್ರೆ ಗೊತ್ತಾ ನನಗೆ, ಅವ್ರು ನನ್ನ ಬಗ್ಗೆ ಏನ್ ತಿಳ್ಕೊಂಡಿದ್ದಾರೆ ಗೊತ್ತಾ? ಅರೆ ನಿನ್ ಜೀವಿತ ಇನ್ನೊಬ್ರು ಸರ್ಟಿಫಿಕೇಟ್ ಅವಶ್ಯಕತೆನಾ ನಿಮಗೆ? ಹಲೋ, ನಿನ್ಗೆ ಯಾರ ಸರ್ಟಿಫಿಕೇಟ್ ಬೇಕು? ನಿಂಗೆ ದೇವ್ರ ಸರ್ಟಿಫಿಕೇಟ್ ಇಂಪಾರ್ಟೆಂಟ್. ಇನ್ನೊಬ್ರು ಸರ್ಟಿಫಿಕೇಟ್ ಮೇಲೆ ಜೀವನ ಮಾಡ್ಬೇಡ್ರಿ. ನಿನಗೆ 100 ಜನ ಇದ್ರು 90 ಜನ ತಪ್ಪದೇ ಹೇಳ್ತಾರೆ, ನಿನಗೆ 10 ಜನ ಅಷ್ಟೇ ಒಳ್ಳೇದು ಹೇಳೋರು ಇರ್ತಾರೆ. ಎಲ್ಲರೂ 100 ಜನ ನಿಂಗೆ ಒಳ್ಳೆ ಸರ್ಟಿಫಿಕೇಟ್ ಕೊಡೋದಿಲ್ಲ. ದೇವ್ರು ಯಾವ ಸರ್ಟಿಫಿಕೇಟ್ ಕೊಡ್ತಾನೆ ಅದು ಇಂಪಾರ್ಟೆಂಟ್. ಅದ್ರ ಮೇಲೆ ನಿಮ್ಮ ಲೈಫನ್ನು ಲೀಡ್ ಮಾಡ್ರಿ. ಪರಲೋಕದ ಭಾವದವರಾಗಿರ್ರಿ, ಏಲೋಕದ ನಡವಳಿಕೆನ ಅನುಸರಿಸ್ಬೇಡ್ರಿ. ಎರಡೆರಡು ಅಭಿಪ್ರಾಯಗಳ ಮೇಲೆ ಜೀವಿಸಬೇಡ್ರಿ. ನಿಮ್ಮ ಜೀವಿತವನ್ನು ದೇವ್ರು ಎಂದಿಗೂ ಅದನ್ನ ದೇವ್ರ ಪ್ರೋಗ್ರೆಸ್ ತಿಳ್ಕೊಡ್ರಿ. ನೀವು ನಾನು ನಂಬ್ತಿರಿಲ್ಲ ಗೊತ್ತಿಲ್ಲ, ಬಟ್ ನಾನು ನೆಕ್ಸ್ಟ್ 5 ವರ್ಷ ಆದ್ಮೇಲೆ ನಾನು ಎಲ್ಲಿರ್ತೇನೆ ಅಂತ ಆಲ್ರೆಡಿ ನಾನು ನೋಡ್ತಿರ್ತೇನೆ. ನನ್ನ ಫ್ಯೂಚರನ್ನು ನಾನು ಎವ್ರಿ ಡೇ ನೋಡ್ತೇನೆ. ನೆಕ್ಸ್ಟ್ ಇಯರ್ ನಾನು ಎಲ್ಲಿರ್ತೇನೆ, ನೆಕ್ಸ್ಟ್ 5 ವರ್ಷ ಆದ್ಮೇಲೆ ನಾನು ಎಲ್ಲಿರ್ತೇನೆ, ಅದನ್ನ ನಾನು ನೋಡ್ತಿರ್ತೇನೆ. ನೀವು ಅದನ್ನ ನೋಡ್ತೀರಾ? ನಿಮ್ಮ ಫ್ಯೂಚರನ್ನು ನೀವು ನೋಡ್ರಿ, ಅದನ್ನ ಆಲೋಚನೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ರಿ. ಅಬ್ರಾಹ್ಮನಿಗೆ ದೇವರು ಹೇಳಿದ್ದೇ ನೀನ್ ನೋಡು ಕಣ್ಣಾರೆ, ನಕ್ಷತ್ರಗಳನ್ನ ನೋಡು, ಅಷ್ಟು ಸಂತತಿ ನಾನು ಹಿಂಗೆ ಕೊಡ್ತೇನೆ. ನೀನು ಅದನ್ನ ನೋಡುವಾಗಲೇ ನಿನ್ನ ಆಲೋಚನೆ ಬದಲಾಗ್ತದೆ. ನನ್ನ ಫ್ಯೂಚರ್ ಹಿಂಗಿದೆ. ಈಗಿನ ಪರಿಸ್ಥಿತಿಗಳ ಬಗ್ಗೆ ನೀನು ಟೆನ್ಷನ್ ಮಾಡೋದಿಲ್ಲ, ಈಗಿನ ಬಗ್ಗೆ ಬಹಳ ಚಿಂತೆ ಮಾಡ್ಲಿಕ್ಕೆ ಹೋಗುದಿಲ್ಲ. ಅವಾಗ ನಿನಗೆ ಭಯದ ಆಲೋಚನೆಗಳು, ನಿರಾಶೆ ಆಲೋಚನೆಗಳು, ದುಃಖದ ಆಲೋಚನೆಗಳು ಬರುವುದಿಲ್ಲ. ಇವತ್ತು ಕೆಲವು ಜನ ಸಭೆಗೆ ಬರುದಿಲ್ಲ, ಯಾಕೆ? ಅವ್ರ ಆಲೋಚನೆ ಮಾಡಿರ್ತಾರೆ ಇವತ್ತು ಹೋಗೋದು ಬೇಡ ಅಂತ. ಯಾಕೆ? ತಪ್ಪಾದ ಆಲೋಚನೆಗಳು. ಈ ರೀತಿಯಾದ ಆಲೋಚನೆಗಳು ಇಟ್ಟುಕೊಂಡು ನಾವು ಹೆಂಗೆ ಕ್ರಿಸ್ತನಲ್ಲಿ ಮುಂದೆ ಹೋಗೋದು? ಹೆಂಗೆ ಕ್ರಿಸ್ತನಲ್ಲಿ ಮುಂದೆ ಸಾಕ್ತೀರಿ? ನೀವು ಮಾಡುವ ಆಲೋಚನೆಗಳೇನ್ ಮಾಡ್ರಿ? ಬದಲಾಯಿಸ್ಕೊಡ್ರಿ. ದೇವರು ಅದನ್ನೇ ಬಯಸ್ತಾನೆ. ನಿಮ್ಮ ಆಲೋಚನೆಗಳು ಏನಾಗ್ಬೇಕು? ಬದಲಾಗ್ಬೇಕು. ಓಕೆ, ಯೆಶಾಯನ ಪುಸ್ತಕ ಓದ್ರಿ, ಪ್ರವಾದನೆ ಗ್ರಂಥ 43ನೇ ಅಧ್ಯಾಯ 2ನೇ ವಚನ. ಬೇಗ ತೆಗಿಯೋಣ. ಹಾ, ಓಕೆ, ಹಾ. ಈ ಹಾಡನ್ನು ಹಾಡ್ತೇವೆ ನಾವು ಇದನ್ನ ಏನಂತ? ಜಲರಾಶಿ ಹಾಯುವಾಗ, ಹೌದಾ, ಜೊತೆಯಲ್ಲಿ ನೀನ್ ಬರ್ತೀಯ, ಅಗ್ನಿಯಲ್ಲಿ ನಡೆಯುವಾಗಲೂ ನೀನ್ ಸತೆ ಇರ್ತೀಯ. ಹಾಡು ಹಾಡ್ತೇವೆ ನಾವು, ಬಟ್ ಇದನ್ನ ಆಲೋಚನೆ ಮಾಡ್ತೀರಿ ಯಾವಾಗದು? ಹಲೋ, ಇಲ್ಲೇ ಇದ್ದೀರಾ? ಅಲ್ಲಿ ಹೇಳ್ತದೆ, ನದಿಗಳು ನನ್ನ ಮೇಲೆ ಬಂದ್ರು ನಾನೇನಾಗುದಿಲ್ಲ, ಮುಳುಗಿ ಹೋಗುವುದಿಲ್ಲ. ಹಲೋ, ಇಲ್ಲೇ ಇದ್ದೀರಾ? ಏನ್ ನದಿಗಳು? ನದಿಗಳ ಪ್ರವಾಹಗಳು, ಸಮಸ್ಯೆಗಳು ನಮ್ಮ ಲೈಫಲ್ಲಿ ಬರ್ತದೆ. ಬಟ್ ತಿಳ್ಕೊಡ್ರಿ, ಎಂಥ ಸಮಸ್ಯೆಗಳು ನಿನ್ನ ಲೈಫಲ್ಲಿ ಬಂದ್ರು, ನಾನು ಹೇಳ್ತಾ ಇಲ್ಲ, ದೇವರ ವಾಕ್ಯ ಹೇಳ್ತದೆ, ಆ ಸಮಸ್ಯೆಗಳು ನಿನ್ನನ್ನು ಮುಳುಗಿಸ್ಲಿಕ್ಕೆ ಆಗುದಿಲ್ಲ. ಇಲ್ಲೇ ಇದ್ದೀರಾ? ನೀವು ಹೇಳಿದ್ರಿ, ಯಾಕೆ ಹೇಳ್ತೀರಿ ಬಿಡ್ರಿ, ನಾವು ಸಮಸ್ಯೆಯಲ್ಲಿ ಮುಳುಗೋಗಿ ಅಂತಿದ್ರಿ. ನಿಮ್ಮ ಆಲೋಚನೆ ಚೇಂಜ್ ಮಾಡ್ಲಿಕ್ಕೆ ನಾನು ಈ ವಾಕ್ಯ ಹೇಳ್ತಾ ಇದ್ದೇನೆ. ನಿಮ್ಮ ಕಷ್ಟಗಳು ಬರುವಾಗ ದೇವರ ವಚನ ಪ್ರವಾದನೆ ಪುಸ್ತಕದಲ್ಲಿ ಹೇಳಿದ ವಾಕ್ಯವನ್ನು ನೆನಪು ಮಾಡ್ಕೊಳ್ರಿ. ಎಂಥ ಕಷ್ಟಗಳು ಬಂದ್ರು ನಾನು ಮುಳುಗಿ ಹೋಗುದಿಲ್ಲ ಅಂತ ದೇವರ ವಾಕ್ಯ ಹೇಳ್ತದೆ. ಯಾಕೆ? ದೇವರು ನನ್ನ ಜೊತೆಗಿದ್ದಾನೆ. ಅಗ್ನಿಯಲ್ಲಿ ನಡೆಯುವಾಗಲೂ, ಬೆಂಕಿ ಆವಿಯಲ್ಲಿ ನೀವಿದ್ರು ನೀವು ಸುಟ್ಟು ಹೋಗುದಿಲ್ಲ. ಶದ್ರಕ್, ಮೇಷಕ್, ಅಬೇದ್ನೆಗೋ ಏನಾಯ್ತು? ಬೆಂಕಿ ಒಳಗಡೆ ಹಾಕಲ್ಪಟ್ರು. ಅವ್ರಿಗೆ ಕಟ್ಟಲ್ಪಟ್ಟಂತ ಆ ಹಗ್ಗಗಳು ಸುಟ್ಟು ಹೋದು ಹೊರತು ಅವ್ರು ಸುಟ್ಟು ಹೋಗ್ಲಿಲ್ಲ. ಅರ್ಥ ಆಯ್ತಾ? ಅಷ್ಟೇ ಅಲ್ರಿ, ಅವರ ಬಟ್ಟೆಗಳಲ್ಲಿ ಸುಟ್ಟ ವಾಸನೆ ಕೂಡ ಸಿಗಲಿಲ್ಲ. ಯಾಕೆ? ಅಲ್ಲಿ ಯಾರಿದ್ದಾರೆ ಜೊತೆಯಲ್ಲಿ? ದೇವರಿದ್ದಾರೆ. ಅರ್ಥ ಆಗ್ತಾ ಇದ? ಸೊ ಬೆಂಕಿ ಒಳಗಡೆ ನಿನ್ನನ್ನು ಹಾಕುವಾಗಲೂ, ಕಷ್ಟ ಎಂಬ ಸಮಸ್ಯೆ ಎಂಬ ಬೆಂಕಿಯಲ್ಲಿ ನೀವು ಬಿದ್ದಾಗಲೂ, ಆ ಬೆಂಕಿ ನಿನಗೆ ಕಟ್ಟಲ್ಪಟ್ಟಂತ ಹಗ್ಗಗಳನ್ನ ಸುಡುತ್ತದೆ ಹೊರತು ನಿನ್ನನ್ನು ಸುಡುವುದಿಲ್ಲ. ಈ ಆಲೋಚನೆ ಮಾಡ್ರಿ, ಈ ಆಲೋಚನೆಯಲ್ಲಿ ಜೀವಿಸ್ರಿ. ಎಸ್, ಕಷ್ಟಗಳು, ಕಣ್ಣೀರುಗಳು, ಸಮಸ್ಯೆಗಳು ಬಂದ್ರು ನಾನು ಮುಳುಗಿ ಹೋಗುದಿಲ್ಲ. ಯಾಕೆ? ದೇವರ ವಚನದಲ್ಲಿ ಹೇಳಿದ್ದಾರೆ, ನಾನು ನಿನ್ನ ಜೊತೆಗೆ ಇರ್ತೇನೆ, ನಾನು ನಿನ್ನ ಹತ್ತಿರನಲ್ಲೇ ಇರ್ತೇನೆ. ವಾಕ್ಯಗಳು ಇಷ್ಟೆಲ್ಲ ಹೇಳಿದ್ರು ವಾಕ್ಯದ ಪ್ರಕಾರ ಆಲೋಚನೆ ಮಾಡದೆ
ಕಷ್ಟಗಳು ಬಂದಾಗಲೇ ಅಳ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀರಿ, ಗೊಳು ಅಂತ ಅಳ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀರಿ. ಯಾರು ಇಲ್ವೇ ನಮಗೆ ಅನ್ನೋರಂಗೆ ಥಿಂಕ್ ಮಾಡ್ತೀರಿ. ನಿಮ್ಮ ಆಲೋಚನೆಯಲ್ಲಿ ಸೈತಾನ್ ಹೆಂಗಿ ಕೆಲಸ ಮಾಡ್ತಾ ಇದ್ದಾನೆ ಅಂದ್ರೆ, ನಿನಗೆ ಯಾರು ಇಲ್ಲ, ನೀನ್ ಕೈ ಬಿಡಲ್ಪಟ್ಟಿದ್ದೀಯಾ, ನಿನ್ ಜೀವಿತ ಇಷ್ಟೇ, ನೀನ್ ಮುಂದೆ ಸಾಗುವುದಿಲ್ಲ. ಇದನ್ನ ಹೇಳುವಾಗ ಅದನ್ನ ನೀವು ನಂಬ್ತೀರಿ, ಅದ್ರ ಪ್ರಕಾರ ಜೀವಿಸ್ತೀರಿ. ಬಟ್ ದೇವ್ರ ವಾಕ್ಯ ಏನ್ ಹೇಳ್ತದೆ? ನದಿಗಳನ್ನ ಹಾದು ಆಗುವಾಗಲೂ ನೀನ್ ಮುಳುಗುವುದಿಲ್ಲ, ಬೆಂಕಿ ನಿನ್ನ ಮೇಲೆ ಬಂದ್ಬಿಟ್ರು ನೀನ್ ಸುಟ್ಟೋಗುವುದಿಲ್ಲ. ಯಾಕೆ? ನಿನ್ನನ್ನು ಪ್ರೀತಿಸುವ ದೇವರು ನಿನ್ನ ಜೊತೆಗಿರ್ತಾನೆ, ನಿನ್ನ ಸಂಗಡ ಇರ್ತಾರೆ. ಇದನ್ನ ಆಲೋಚಿಸ್ರಿ. ಕಷ್ಟ ಬರುವಾಗ ಅಳತೆ ಗೋಳಾಡ್ತೆ ಫೋನ್ ಮಾಡ್ಬಿಡ್ರಿ, ಅಯ್ಯೋ ನಂಗೆ ಯಾರು ಇಲ್ಲ ಅಂತ. ನೀವು ಯಾಕೆ ಆ ಥರ ಮಾಡ್ತೀರಿ? ನಿಮ್ಮ ಆಲೋಚನೆಗಳಂಗಿದೆ. ನಿಮ್ಮ ಆಲೋಚನೆಗಳನ್ನ ಬದಲಾಯಿಸ್ರಿ. ನಿಮ್ಮ ಆಲೋಚನೆ ಬದಲಾದ್ರೆ ನಿಮ್ಮ ಮುಖನೇ ಹೇಳ್ತದೆ ನಿನಗೆ ಯಾವ ಸಮಸ್ಯೆ ಇಲ್ಲ, ಯಾವ ಭಯ ನಿನಗೆ ಇಲ್ಲ, ಯಾವ ಕಣ್ಣೀರು ನಿನಗೆ ಇಲ್ಲ ಅಂತ. ಬಟ್ ಕಷ್ಟದಲ್ಲಿದ್ದಾಗ ನಿಮ್ಮ ಮುಖಗಳು ನೋಡ್ಕೊಡ್ರಿ, ಹೆಂಗಿರ್ತದೆ. ಕನ್ನಡಿ ಮೂಲೆ ನಿಂತ್ಕೊಂಡು ನೋಡ್ರಿ. ನಿಮ್ಮ ಕಷ್ಟಗಳು ಬಂದಾಗ ನಿಮ್ಮ ಮುಖಗಳೇ ಹೇಳ್ತದೆ ನನಗೆ ದೇವರ ಮೇಲೆ ನಂಬಿಕೆ ಇಲ್ಲ, ದೇವರ ಮೇಲೆ ನನಗೆ ಭರವಸೆ ಇಲ್ಲ. ನೀವೀಗ ದೇವ ಮಕ್ಕಳಾಗಿದ್ದೀರಿ, ದೇವ ಜನರಾಗಿದ್ದೀರಿ. ದೇವರನ್ನ ನಿಮ್ಮನ್ನ ನೀವೆಷ್ಟು ದೇವರನ್ನ ಪ್ರೀತಿಸ್ತೀರೋ ಅದರ 100ರಷ್ಟು ಜಾಸ್ತಿ ದೇವರು ನಿಮ್ಮನ್ನು ಪ್ರೀತಿಸ್ತಾರೆ. ನೀವು ಹೇಳ್ಬೋದು ಬಾಯಿಯಿಂದ ಬರೀ ಪ್ರೀತಿ ಮಾಡ್ತೀವಿ, ಬರೀ ದೇವ್ರ ಬಾಯಿಂದ ಹೇಳಿಲ್ರಿ, ತನ್ನ ಕೆಲಸವನ್ನ ಮಾಡಿ ತೋರಿಸಿದ್ರು, ನಿಮಗಾಗಿ ಪ್ರಾಣ ಕೊಟ್ಟರು. ಪ್ರಾಣ ಕೊಡುವಷ್ಟು ಪ್ರೀತಿ ಈ ಲೋಕದಲ್ಲಿ ನಮ್ಗೆ ಯಾರು ಮಾಡೋದಿಲ್ಲ, ಅವರು ಯೇಸು ಒಬ್ಬರೇ. ಹಲೋ, ಇಲ್ಲೇ ಇದ್ದೀರಾ? ಸೊ ಏನು ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಅಂದರೆ, ನಿಮ್ಮ ಆಲೋಚನೆಗಳನ್ನು ಬದಲಾಯಿಸ್ರಿ. ಮಕ್ಕಳ ಹಾಗೆ ಆಲೋಚನೆ ಮಾಡಬೇಡ್ರಿ. ಮಕ್ಕಳಿಗೆ ಗೊತ್ತಾಗೋದಿಲ್ಲ ಆಲೋಚನೆ ಮಾಡೋದು. ಅವೇನು ಮಾಡ್ತಾವೆ? ಫಸ್ಟಿಗೆ ಓಕೆ 1 ಕೊರಿಂಥ 13:11 ಓದ್ರಿ. ಹಾ, ಓಕೆ. ಹಾ, ಸಿ, when I was child, I spoke as a child, understood as a child, thought as a child. But when I became a man, I put all away childish things. ನಾನು ಪ್ರಾಯಸ್ಥನಾದ ಮೇಲೆ ನನ್ನ ಎಲ್ಲ ಬಾಲ್ಯದವುಗಳನ್ನು ಬಿಟ್ಟು ಬಿಟ್ಟೆ. ಬಾಲ್ಯದಲ್ಲಿ ಏನು ಮಾಡ್ತಾ ಇದ್ರು ಅಂದ್ರೆ, ಆ ಮಕ್ಕಳು ಫಸ್ಟಿಗೆ ಮಾತಾಡ್ತಿದ್ವು. ಏನ್ ಹೇಳ್ರಿ? ಮಕ್ಕಳು ಫಸ್ಟ್ ಮಾತಾಡ್ತವೆ, ಆಮೇಲೆ ಅರ್ಥ ಮಾಡ್ಕೊಳ್ತವೆ, ಆಮೇಲೆ ವಿಚಾರ ಮಾಡ್ತವೆ. ಕರೆಕ್ಟಾ? ಆದ್ರೆ ಪ್ರಾಯಸ್ಥನಾದ ಮೇಲೆ ಅವನೇನ್ ಮಾಡ್ತಾನೆ? ಮೊದಲು ಆಲೋಚನೆ ಮಾಡ್ತಾನೆ, ಆಮೇಲೆ ಅರ್ಥ ಮಾಡ್ಕೊಳ್ತಾನೆ, ಆಮೇಲೆ ಮಾತಾಡ್ತಾನೆ. ಇಲ್ಲೇ ಇದ್ದೀರಾ? ಇಲ್ಲೇ ಇದ್ದೀರಾ? ನಾವೇನ್ ಮಾಡ್ಬಿಡ್ತೇವಿ? ಫಸ್ಟಿಗೆ ಮಾತಾಡ್ಬಿಡ್ತೇವೆ, ಆಲೋಚನೆ ಇಲ್ಲೇ ಇರುವುದಿಲ್ಲ. ಇವೆಲ್ಲ ಮಕ್ಕಳ ಅಯ್ಯೋ ನಂಗೆ ಗೊತ್ತಾಗ್ಲಿಲ್ಲ ಮಾತಾಡ್ಬಿಟ್ಟೆ, ಮಾತಾಡಾಕ್ಬಿಟ್ಟಿರ್ತದೆ. ಬಟ್ ಪ್ರಾಯಸ್ಥನು ದೇವರಾತ್ಮನಿಂದ ನಡೆಸಲ್ಪಡೋನು ಏನ್ ಮಾಡ್ತಾನೆ? ಎಲ್ಲವನ್ನ ವಿಚಾರಿಸಿ ತಿಳ್ಕೊಳ್ತಾನೆ, ಯಾವುದು ಸರಿ ಯಾವುದು ತಪ್ಪು, ಎಲ್ಲವನ್ನ ವಿಚಾರಿಸಿ ತಿಳ್ಕೊಂಡ ಮೇಲೆ ಮಾತುಗಳನ್ನ ಆಡ್ತಾನೆ. ಇವತ್ತು ನಾವ್ ಹೆಂಗೆ ಮಾತಾಡ್ತಾ ಇದ್ದೀವಿ? ಏನು ಆಲೋಚನೆ ಮಾಡೋದಿಲ್ಲ, ಫಸ್ಟಿಗೆನೆ ಮಾತಾಡ್ತೇವೆ. ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು, ಆಲೋಚನೆ ಮಾಡೋದು ಬಹಳ ಇಂಪಾರ್ಟೆಂಟ್. ಅದು ದೇವರ ಆತ್ಮನ ಸಹಾಯದಿಂದ ನೀವು ಆಲೋಚನೆ ಮಾಡಿದ್ರೆ ಅದು ಇಂಪಾರ್ಟೆಂಟ್. ಇದನ್ನ ಹೇಳ್ತಾ ಇರುವಾಗ 13ನೇ ವಚನದಲ್ಲಿ ಆತನ ಹೇಳ್ತಾನೆ, ಎಲ್ಲಕ್ಕಿಂತ 3 ಈ ಲೋಕದಲ್ಲಿ ದೊಡ್ಡದವುಗಳಿವೆ. ಅವ್ಯಾವು? ಪ್ರೀತಿ, ನಂಬಿಕೆ, ನಿರೀಕ್ಷೆ. ಆ ಎಲ್ಲರಿಗಿಂತ ಯಾವ್ದು ದೊಡ್ಡದಂತೆ? ಯಾವುದಂತೆ? ಎಲ್ಲಕ್ಕಿಂತ ದೊಡ್ಡದು ಪ್ರೀತಿ. ನಿಮ್ಗೆ ಗೊತ್ತಾ ಪ್ರೀತಿ ಅಂದ್ರೆ ಏನು? ಹೋದ್ರಿ, ಇಲ್ಲಿ ಬರದೆ ನೋಡ್ರಿ. 3 ದೊಡ್ಡದು, ಎಲ್ಲಕ್ಕಿಂತ ದೊಡ್ಡದು ಯಾವುದು? ಎಲ್ಲಕ್ಕಿಂತ ದೊಡ್ಡದು ಪ್ರೀತಿ. ಪ್ರೀತಿ ಅಂದ್ರೆ, ಪ್ರೀತಿ, ಲವ್ ಇಸ್ ನಾಟ್ ಸಮಥಿಂಗ್ ಯು ಟೆಲ್, ಬಟ್ ಸಮಥಿಂಗ್ ಯು ಬಿಲೀವ್ ಅಂಡ್ ಸ್ಪೀಕ್. ಹೇಳುವುದಲ್ಲ ಪ್ರೀತಿ. ನಾನೇನು ಪ್ರೀತಿಸ್ತೇನೆ ಅಂತ ಬರೀ ಹೇಳುವುದಲ್ಲಂತೆ, ನಂಬುವುದಂತೆ, ನಂಬಿ ಮಾತನಾಡುವುದಂತೆ. ಯಾವುದು? ಯಾವುದು? ನಿಮ್ಗೆ ಗೊತ್ತಾ ಪ್ರೀತಿಗೆ ಲ್ಯಾಂಗ್ವೇಜ್ ಇದೆ ಅಂತೆ. ಪ್ರೀತಿಗೆ ಏನಿದೆ? ಒಂದು ಭಾಷೆ ಇದೆ. ಆ ಪ್ರೀತಿಯ ಭಾಷೆಯಲ್ಲೇ ನಾವು ಮಾತಾಡ್ಬೇಕು. ಎಷ್ಟು ಜನ ನಂಬ್ತೀರಿ ಪ್ರೀತಿ ಒಂದು ಭಾಷೆ ಇದೆ ಅಂತ? ನಂಬ್ತೀರಿ ಏನಾದ್ರು? ಪ್ರೀತಿಗೆ ಏನಿದೆ? ಒಂದು ಭಾಷೆ ಇದೆ. ನೀನು ಆ ಪ್ರೀತಿಯ ಮಾತುಗಳನ್ನ ಆಡದಿದ್ರೆ ಆ ಪ್ರೀತಿ ಏನಾಗ್ತದೆ ಗೊತ್ತಾ? ಸತ್ತೋಗ್ತದೆ. ನಾನ್ ಹಿಂಗೆ ರೀ, ನಾನ್ ಮಾತಾಡೋದು ಹಿಂಗೆ ನೋಡು. ಕೆಲವ್ರು ಹೇಳ್ತಾರೆ ನೋಡಿರಿ,
ಅರೆ ಸ್ವಲ್ಪ ಚಂದ ಹೇಳಪ್ಪ, ಅದನ್ನೇ ಸ್ವಲ್ಪ ಪ್ರೀತಿಯಿಂದ ಹೇಳಂದ್ರೆ ನಾನು ಇರೋದು ಹೆಂಗೆ ನೋಡಪ್ಪ. ಮಾತಾಡ್ತಾರೆ, ಬಟ್ ಮಾತಲ್ಲಿ ಏನಿರುವುದಿಲ್ಲ. ನೀನ್ ಪ್ರೀತಿಯಿಂದ ಮಾತಾಡ್ದಿದ್ರೆ ಆ ಪ್ರೀತಿ ನಿನ್ನ ಒಳಗಡೆ ಏನಾಗತ್ತೆ, ಸತ್ತೋಗ್ತದೆ. ಕೆಲವ್ರು ಏನ್ ಮಾಡಿದ್ರು ತಗ್ಗಿಸ್ಕೊಳ್ಳೋದಿಲ್ಲ. ನಾನು ಹಿಂಗೆ ನೋಡು, ಏನ್ ಮಾಡ್ತೀರಿ ಈಗ, ನನ್ನ ಮಾತೇ ಹಿಂಗೆ. ಪ್ರೀತಿ ಒಂದು ಭಾಷೆ ಇದೆ, ಆ ಭಾಷೆಯಲ್ಲಿ ಮಾತಾಡ್ಬೇಕು. ನೀವು ತಿಳ್ಕೊಡ್ರಿ, ಪ್ರೀತಿಯಿಂದ ನೀವು ಗದರಿಸಿದ್ರು ಆ ವ್ಯಕ್ತಿ ತಿದ್ಕೊಳ್ತಾನೆ. ಬಟ್ ಗದರಿಸುವಿಕೆ ಎದುರಾಗಿ ಹೆಂಗಿರ್ಬೇಕು, ಬುದ್ಧಿ ಹೇಳುವುದು ಪ್ರೀತಿಯಿಂದ ಹೇಳ್ರಿ, ಆ ವ್ಯಕ್ತಿ ತಿಳ್ಕೊಳ್ತಾನೆ. ಯಾಕೆಂದ್ರೆ ಪ್ರೀತಿ ಒಂದು ಭಾಷೆ ಇದೆ, ಲ್ಯಾಂಗ್ವೇಜ್ ಇದೆ. ಯಾಕಿದೆ ನಾನು ಹೇಳ್ತೇನೆ ಪ್ರೀತಿ ಬಗ್ಗೆ ಮಾತಾಡ್ತಾ ಇಲ್ಲ, ಯಾಕೆ ನಾನು ಪ್ರೀತಿ ಬಗ್ಗೆ ಮಾತಾಡ್ತಾ ಇದ್ದೇನೆಂದ್ರೆ, ದೇವರು ನಿನ್ನನ್ನು ಬಹಳ ಪ್ರೀತಿ ಮಾಡ್ತಾನೆ. ಯಾರು? ದೇವರು. ಪಕ್ಕದವ್ರಿಗೆ ಹೇಳ್ರಿ, ದೇವರು ನಮ್ಮನ್ನು ಬಹಳ ಪ್ರೀತಿ ಮಾಡ್ತಾನೆ. ತಿಳ್ಕೊಡ್ರಿ, ಒಬ್ಬ ಮನೆಯಲ್ಲಿರುವಂತ ಹೆಂಡತಿಗೆ ತನ್ನ ಗಂಡ ತನ್ನನ್ನು ಪ್ರೀತಿ ಮಾಡ್ತಾನಂತ ಗೊತ್ತಿಲ್ಲದೆ ಇದ್ರೆ ಆ ಫ್ಯಾಮಿಲಿ ಹಾಳಾಗ್ತದೆ. ಹೌದಾ, ನಂಬ್ತೀರಾ? ಅಥವಾ ಒಂದು ಗಂಡು ತನ್ನ ಹೆಂಡತಿ ನನ್ನ ಪ್ರೀತಿ ಮಾಡ್ತಾಳೆ ಅಂತ ಅವನು ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ಆ ಲೈಫು ಕೂಡ ಹಾಳಾಗ್ತದೆ. ಅದ್ರ ಅರ್ಥ ಏನಂದ್ರೆ, ನಮ್ಮನ್ನ ನಮ್ಮ ಕುಟುಂಬದವರು ಪ್ರೀತಿಸ್ತಾರೆ ಅನ್ನುವಂಥದ್ದನ್ನು ತಿಳ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್. ಮಕ್ಕಳಿಗೆ ಗೊತ್ತಾಗಬೇಕು, ನಮ್ಮ ತಂದೆ ತಾಯಿಗಳು ಮಕ್ಕಳಿಗೆ ಬೈಯುವಾಗ ಮಕ್ಕಳು ಬೇಸರ ಆಗ್ತದ. ಆದ್ರೆ ಯಾಕೆ ಬೈತಿರ್ತೀರಿ? ಎದಕ್ಕೆ ಬೈತಿರ್ತೀರಿ? ಅವ್ರ ಮೇಲಿರುವ ಪ್ರೀತಿಗೆ. ಸೊ ಯಾವಾಗ ಮಕ್ಕಳು ತಂದೆ ತಾಯಿಗಳು ನಮ್ಮನ್ನ ಬಹಳ ಪ್ರೀತಿ ಮಾಡ್ತಾರೆ ಅಂತ ಅರ್ಥ ಮಾಡ್ಕೊಳ್ತಾರೆ, ಆವಾಗ ನೀವು ಬೈದ್ರು ಅವ್ರಿಗೆ ಬೇಸರ ಆಗುದಿಲ್ಲ, ಅವ್ರು ತಿದ್ಕೊಳ್ತಾರೆ. ಕರೆಕ್ಟಾ? ನಿಮಗೆ ಗೊತ್ತಾಗ್ಬೇಕು ನೀವು ಪ್ರೀತಿಸಲ್ಪಟ್ಟವರು. ಯಾರಿಂದ? ಅಲ್ಲ ಪಾಸ್ಟ್ರೇ, ನಾನೊಬ್ಬನ ಹೆಂಗ್ ಪ್ರೀತಿ ಮಾಡ್ತಾರೆ? ಇಷ್ಟು ಜನ ಇದಾರಲ್ಲ, ಎಲ್ಲರನ್ನು ಪ್ರೀತಿ ಮಾಡ್ತಾರೆ. ಎಲ್ಲರನ್ನು ಪ್ರೀತಿ ಮಾಡ್ತಾರೆ, ನಿನ್ನನ್ನು ಮಾತ್ರ ವಿಶೇಷವಾಗಿ ಮಾಡ್ತಾರೆ. ಹಲ್ಲೆಲೂಯಾ. ತಿಳ್ಕೊಡ್ರಿ, ಈ ಲೋಕದಾಗ ಇಷ್ಟು ಜನ ಇಲ್ಲ, ನೀನು ಒಬ್ಬನೇ ಇದ್ರು ನಿನಗಾಗಿ ಆದ್ರೂ ಯೇಸುವಿನ ಪ್ರಾಣ ಕೊಡಕ್ ರೆಡಿ. ತಿಳ್ಕೊಬಿಟ್ಟು ಇಷ್ಟು ಜನ ಇದ್ದಿದ್ದಕ್ಕೆ ಯೇಸುವಿನ ಬಂದ್ರ ಅಂತಲ್ಲ, ಇಷ್ಟು ಜನ ಇದ್ದಿದ್ದಕ್ಕೆ ಬಂದಿಲ್ಲ, ನಿನಗಾಗಿ ಬಂದಿದ್ದಾರೆ. ನಿನಗಾಗಿ ತನ್ನ ಪ್ರಾಣವನ್ನು ಕೊಟ್ಟಿದ್ದಾರೆ, ನಿನಗೋಸ್ಕರ ತನ್ನ ರಕ್ತವನ್ನು ಸುರಿಸಿದ್ದಾರೆ. ನಿನ್ನನ್ನು ಯಾರು ಪ್ರೀತಿ ಮಾಡಿದ್ದಾರೆ? ಯೇಸು ಸ್ವಾಮಿ ಬಹಳ ಪ್ರೀತಿ ಮಾಡಿದ್ದಾರೆ. ನೀವು ಯಾರು ಸಾಮಾನ್ಯರಲ್ಲ, ನೀವು ಪ್ರೀತಿಸಲ್ಪಟ್ಟವರು. ಬಹಳ ಜನರ ಕಂಪ್ಲೇಂಟ್ ಏನ್ ಹೇಳ್ರಿ, ನನಗೆ ಯಾರು ಪ್ರೀತಿ ಮಾಡೋದಿಲ್ಲ. ನಾನ್ ಮಾಡಿದಷ್ಟು ನನ್ನ ಹೆಂಡತಿ ಪ್ರೀತಿ ಮಾಡೋದಿಲ್ರಿ, ನಾನ್ ಮಾಡಿದಷ್ಟು ನನ್ನ ಗಂಡ ಪ್ರೀತಿ ಮಾಡೋದಿಲ್ಲ, ನಾನ್ ಮಾಡಿದಷ್ಟು ನನ್ನ ಮಕ್ಕಳು ನಂಗೆ ಪ್ರೀತಿ ಮಾಡೋದಿಲ್ಲ. ಬಹಳ ಕಂಪ್ಲೇಂಟ್. ಅದು ತಿಳ್ಕೊಡ್ರಿ, ಎಲ್ಲರಿಗಿಂತ ಹೆಚ್ಚು ಪ್ರೀತಿ ಮಾಡೋ ನಿನ್ ಜೊತೆಗೊಬ್ರು ಇದ್ದಾರೆ, ಅವರೇ ಯೇಸು ಸ್ವಾಮಿ. ನಿಮ್ಮನ್ನು ಬಹಳ ಪ್ರೀತಿಸೋರು. ಯಾಕೆ ನಾನು ಇದು ಹೇಳ್ತಾ ಇದ್ದೇನೆ ಅಂದ್ರೆ, ನಿಮ್ಮ ಆಲೋಚನೆ ಬದಲಾಗದೆ ನೀವು ಒಬ್ಬಂಟಿಗರಲ್ಲ, ನೀವು ಕೈ ಬಿಡಲ್ಪಟ್ಟವರಲ್ಲ, ನೀವು ಪ್ರೀತಿಸಲ್ಪಟ್ಟವರು. ನಿಮಗಾಗಿ ಅವರು ಪ್ರಾಣ ಕೊಟ್ಟಿದ್ದಾರೆ. ಅವರ ಹೆಸರೇ ಯೇಸು. ಅವರ ಹೆಸರು ಏನ್ರಿ? ಯೇಸು. ಅದಕ್ಕೋಸ್ಕರ ಇಲ್ಲಿದ್ದಂಥವ್ರು ಯಾರು ಕೂಡ ಕೈ ಬಿಡಲ್ಪಟ್ಟವರಲ್ಲ, ಎಲ್ಲರೂ ಪ್ರೀತಿಸಲ್ಪಟ್ಟವರು. ಯಾರಿಂದ ಅಂತಂದ್ರೆ, ಕರ್ತನಾದ ಯೇಸು ಕ್ರಿಸ್ತನಿಂದ. ಎಷ್ಟು ಜನ ತಂದೆ ತಾಯಿಗಳು ಮಕ್ಕಳನ್ನು ಬಹಳ ಪ್ರೀತಿ ಮಾಡ್ತೀರಿ? ಹೌದಲ್ಲ? ತಿಳ್ಕೊಡ್ರಿ, ತಂದೆ ತಾಯಿಗಳ ಮಕ್ಕಳನ್ನ ಪ್ರೀತಿ ಮಾಡಿದ್ರೆ ಅರ್ಥ ಏನಂದ್ರೆ, ಅವರು ನಿಮಗೆ ಬೇಕಂತ. ಹೌದಾ? ನಿಮಗೆ ಬೇಡ ಅಂತನಾ? ಯಾಕೆ ತಂದೆ ತಾಯಿಗಳು ಪ್ರೀತಿ ಮಾಡ್ತಾರೆ? ಮಕ್ಕಳು ತಮಗೆ ಬೇಕು ಅಂತ. ಯಾಕೆ ಬೇಕಾಗಿದ್ದಾರೆ? ಯಾಕೆಂದ್ರೆ ಅವ್ರ ಬಗ್ಗೆ ನೀವೇನ್ ಮಾಡಿದಿರಿ? ಒಂದು ಒಳ್ಳೆ ಯೋಜನೆಯನ್ನ ಹಾಕಿದಿರಿ. ಕರೆಕ್ಟಾ? ಅದಕ್ಕಾಗಿ ನೀವು ಅವರನ್ನ ಏನ್ ಮಾಡ್ತೀರಿ? ಪ್ರೀತಿಸ್ತೀರಿ. ನಾನು ಹೇಳುದು, ದೇವರು ನಿಮ್ಮನ್ನ ಪ್ರೀತಿಸ್ತಾರೆ. ದೇವರು ನಿಮ್ಮನ್ನ ಪ್ರೀತಿಸ್ತಾರೆ ಅಂದ್ರೆ ಅರ್ಥ, ನೀವು ದೇವರಿಗೆ ಬೇಕಾದವರು. ನೀವು ದೇವರಿಗೆ ಬೇಕಾದವರಾದ್ರೆ ನಿಮ್ಮ ಬಗ್ಗೆ ದೇವರು ಒಳ್ಳೆ ಆಲೋಚನೆಗಳನ್ನ ಮಾಡಿದ್ದಾರೆ. ಅರ್ಥ ಆಯ್ತಾ? ದೇವರು ನನ್ನನ್ನು ಯಾಕೆ ಪ್ರೀತಿ ಮಾಡ್ತಾ ಇದ್ದಾರೆ ಅಂದ್ರೆ, ನಾನು ದೇವರಿಗೆ ಬೇಕಾದವನಾಗಿದ್ದೇನೆ. ದೇವರಿಗೆ ನಾನು ಬೇಕಾದವನಾದ್ರೆ ನನ್ನ ಬಗ್ಗೆ ದೇವರು ಏನ್ ಮಾಡಿದ್ದಾರೆ? ಕೆಟ್ಟದಾದಂತ ಯೋಜನೆ ಯಾವುದನ್ನು ಮಾಡಿಲ್ಲ. ದೇವರು ನನ್ನ ಬಗ್ಗೆ ಏನ್ ಮಾಡಿದ್ದಾರೆ? ಒಳ್ಳೆ ಪ್ಲಾನ್ ಅನ್ನೇ ಮಾಡಿದ್ದಾರೆ. ಅರ್ಥ ಆಗ್ತಾ ಇದೆಯಾ? ನಿಮ್ಮ ಆಲೋಚನೆ ನಾನು ಬದಲಾಯಿಸ್ತಾ ಇದ್ದೇನೆ. ನೀವು ಒಬ್ಬಂಟಿಗರಾಗಿ ದುಃಖದಿಂದ ಚಿಂತೆಯಿಂದ ಬಿರುವಾಗ ತಿಳ್ಕೊಡ್ರಿ, ನೀವು ದೇವರಿಗೆ ಬೇಕಾದವನಾಗಿದ್ದೀರಿ. ದೇವರು ನಿನ್ನ ಬಗ್ಗೆ ಒಳ್ಳೆ ಪ್ಲಾನ್ ಅನ್ನ ಮಾಡಿದ್ದಾರೆ. ತಿಳ್ಕೊಡ್ರಿ,
ಎಷ್ಟು ಜನ ತಂದೆ ತಾಯಿಗಳು ಬಯಸ್ತೀರಿ ನಿಮ್ಮ ಮಕ್ಕಳು ರೋಗದಿಂದ ಇರುವುದು? ಬಯಸ್ತೀರಾ? ತಂದೆ ತಾಯಿಗಳಾದ್ರೆ ನೀವೇ ಬಯಸದಿದ್ರೆ ದೇವರು ಬಯಸ್ತಾನೆ ರೋಗದಲ್ಲಿರೋದು? ನೀನು ಕಷ್ಟದಲ್ಲಿರುವಾಗ ನೀ ಆಲೋಚನೆ ಮಾಡು, ನಾನು ಕಷ್ಟದಲ್ಲಿರುವುದು ದೇವರು ಬಯಸೋದಿಲ್ಲ. ಪಕ್ಕದವ್ರು ಬಯಸ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಆದ್ರೆ ದೇವರು ಬಯಸೋದಿಲ್ಲ. ನಿನ್ನ ರೋಗದಿಂದ ಇರುವುದು ದೇವರು ಬಯಸೋದಿಲ್ಲ. ದೇವ್ರು ನಿನ್ನನ್ನು ಪ್ರೀತಿಸಿದ್ರೆ ನೀನು ಕಷ್ಟದಲ್ಲಿರುವುದು, ಚಿಂತೆಯಲ್ಲಿರುವುದು ದೇವರು ಬಯಸುವುದಿಲ್ಲ. ಯಾಕೆಂದ್ರೆ ದೇವರು ನಿನ್ನ ಅಷ್ಟು ಪ್ರೀತಿಸ್ತಾನೆ. ಹಾಗಾದ್ರೆ ಕಷ್ಟಗಳು ಬಂದಾಗಲೂ, ಸಮಸ್ಯೆಗಳು ಬಂದಾಗಲೂ ನೀನೇನು ನೋಡ್ಬೇಕು? ದೇವರು ನನ್ನನ್ನು ಪ್ರೀತಿಸ್ತಾರೆ, ನಾನು ಇದನ್ನ ಇರ್ಲಿಕ್ಕೆ ದೇವ್ರು ಬಿಡೋದಿಲ್ಲ. ಈಗ ನಿಮ್ಮ ಮಕ್ಕಳಿಗೆ ನೋವಾಯ್ತು, ನೋದಲ್ಲಿ ಇರ್ಲಿಕ್ಕೆ ಬಿಡ್ತೀರಾ? ಈಗ ಅವ್ರಿಗೆ ನೋವಾಗ್ಬಾರ್ದು ಅಂತ ನಿಮಗೆ ಆಸೆ, ಬಟ್ ಅವ್ರು ನೋವು ಮಾಡ್ಕೋತಾವಿಲ್ರಿ. ಬಟ್ ಅವ್ರು ನೋವು ಮಾಡ್ಕೊಂಡಾಗ ನೀವು ಕೈ ಬಿಡ್ತೀರಾ? ಆ ನೋವುಗಳು ಬೇಗನೆ ವಾಸಿ ಆಗುವಾಗ ಅವ್ರ ಜೊತೆಗೆ ಇದ್ಕೊಂಡು ಆರೈಕೆ ಮಾಡ್ತೀರಿ. ತಂದೆ ತಾಯಿಗಳು ಇಷ್ಟು ಬೇಗ ಆರೈಕೆ ಮಾಡುವಾಗ ನಮಗಿಂತ ಹೆಚ್ಚಾಗಿ ಪ್ರೀತಿಸೋ ದೇವರು ಇನ್ನೂ ಎಷ್ಟು ಆರೈಕೆ ನಮಗೆ ಮಾಡ್ತಾರೆ. ಕಷ್ಟಗಳನ್ನು ದೇವ್ರ ತಂದು ಹಾಕೋದಿಲ್ರಿ, ನಾವು ಮಾಡ್ಕೋತೇವೆ. ಬಟ್ ನಾವು ಮಾಡ್ಕೊಂಡ್ರು ದೇವ್ರು ನಮ್ಮನ್ನು ಕೈ ಬಿಡುವುದಿಲ್ಲ. ಅಂತಹ ಸಮಯದಲ್ಲಿ ದೇವರು ಇದ್ದುಕೊಂಡು ಅದರಿಂದ ನಮಗೆ ಬಿಡುಗಡೆಗೊಳ್ತಾನೆ. ಅದೇ ಯೆಶಾಯನ ಪ್ರವಾದನೆ ಗ್ರಂಥ 43 ಸಮಸ್ಯೆಗಳು, ನದಿಗಳು ಬರ್ತದೆ, ಪ್ರವಾಹಗಳು ಬರ್ತದೆ, ಬಟ್ ಭಯ ಪಡಬೇಡ, ಅದು ನಿನ್ನನ್ನು ಮುಳುಗಿಸಕ್ಕೆ ಆಗುದಿಲ್ಲ, ನಾನು ಜೊತೆಗಿದ್ದೇನೆ. ಹಲ್ಲೆಲೂಯಾ. ಸೊ ಅದಕ್ಕೋಸ್ಕರ ಯಾವಾಗಲೂ ಇನ್ನು ಮುಂದೆ ನೀವು ನೆಗೆಟಿವ್ ಆಲೋಚನೆಗಳು, ದುಃಖದ ಆಲೋಚನೆಗಳು ಬರುವಾಗ ಅದನ್ನ ಆಲೋಚನೆ ಚೇಂಜ್ ಮಾಡ್ಕೊಡ್ರಿ. ನನ್ನ ಸಂಗಡ ಯಾರಿದ್ದಾರೆ? ದೇವರಿದ್ದಾರೆ. ಯೇಸು ನನಗೆ ಪ್ರೀತಿಸ್ತಾರೆ, ಅದಕ್ಕಾಗಿ ಹೇಳಿದ್ದೇನೆ ಯು ಆರ್ ಲವ್ಡ್ ಒನ್. ಪಕ್ಕದವ್ರಿಗೆ ಹೇಳ್ರಿ, ನೀವು ಪ್ರೀತಿಸಲ್ಪಟ್ಟವರು. ನೆಕ್ಸ್ಟ್ ಹೇಳ್ರಿ, ನಿನಗಾಗಿ ಯೇಸು ಪ್ರಾಣ ಕೊಟ್ಟಿದ್ದಾರೆ. ಮತ್ತೆ ಹೇಳ್ರಿ, ನೀವು ಯೇಸುವಿಗೆ ಬಹಳ ಅಮೂಲ್ಯವಾಗಿದ್ದೀರಿ. ತಿಳ್ಕೊಡ್ರಿ, ಕರ್ನಾಟಕದ ಮುಖ್ಯಮಂತ್ರಿ ಯಾರು? ಯಾರು ಬೇರೆ ಹೆಸರು ಹೇಳಿದ್ರಲ್ಲ? ಸಿದ್ದರಾಮಯ್ಯ. ಓಕೆ, ತಿಳ್ಕೊಡ್ರಿ, ಸಿದ್ದರಾಮಯ್ಯ ಅವರು ನಿನ್ನನ್ನು ಬಹಳ ಇಷ್ಟಪಡ್ತಾರಂತ ನಿಂಗೆ ಯಾರೊಬ್ರು ಬಂದು ಹೇಳ್ತಾರೆ. ಏನ್ ಹೇಳ್ರಿ? ಸಿದ್ದರಾಮಯ್ಯ ಅವರು ನಿಮ್ಮನ್ನು ಬಹಳ ಪ್ರೀತಿ ಮಾಡ್ತಾ ಇದ್ದಾರೆ, ನಿಮ್ ಬಗ್ಗೆನೆ ಮಾತಾಡ್ತಾ ಇದ್ರು ಅಂತ ಯಾರೋ ಬಂದು ನಿಮಗೆ ಹೇಳಿದ್ರೆ ಏನಾಗ್ತದೆ ನಿಮಗೆ? ಮುಖ್ಯಮಂತ್ರಿ ನಿಮ್ಮ ಹೆಸರು ಹಿಡಿದು ನಿಮ್ಮ ಬಗ್ಗೆ ಮಾತಾಡ್ತಾ ಇದ್ದಾರೆ, ಯಾರೋ ಬಂದು ನಿಮಗೆ ಹೇಳ್ತಾರೆ, ಏನಾಗ್ತದೆ ಹೇಳ್ರಿ? ಖುಷಿ ಆಗಲ್ವಾ? ಪ್ರೌಡ್. ಮುಖ್ಯಮಂತ್ರಿ ನನಗ್ ಬಗ್ಗೆ ಮಾತಾಡ್ತಾ ಇದ್ರ, ನಾನು ಇಷ್ಟ ಅಂತ ಅವ್ರಿಗೆ ಹಂಗಾರ ಸಾರ್ಥ ಹೋಗ್ತಿರಿಲ್ರಿ? ಇವ್ ನನ್ನ ಬಗ್ಗೆ ಮುಖ್ಯಮಂತ್ರಿ ಮಾತಾಡ್ತಾ ಇದ್ರಂತೆ, ನನಗ್ ಭೇಟಿ ಆಗ್ಬೇಕಂತ ಬಯಸ್ತಾರಂತೆ. ತಿಳ್ಕೊಡ್ರಿ, ಈ ಸ್ಥಾನದಲ್ಲಿರುವಂತ ಮುಖ್ಯಮಂತ್ರಿ ಕೂಡ ಒಬ್ಬ ಮನುಷ್ಯನೇ. ಅವನಿಗೆ ಇನ್ನೊಬ್ರು ಪ್ರಾರ್ಥನೆ ಅವಶ್ಯಕತೆ ಇದೆಯಾ? ಆದ್ರೆ ಆ ವ್ಯಕ್ತಿ ನಿನ್ ಬಗ್ಗೆ ಅವ್ರ ಬಗ್ಗೆ ನಿನ್ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದಾನೆ, ನಿನ್ ಬಗ್ಗೆ ಮಾತನಾಡ್ತಾನೆ ಅಂತ ಕೇಳುವಾಗಲೇ ನಾವು ಇಲ್ಲಿಂದ ಹಾರೋಗ್ಬಿಡ್ತೇವೆ ಹರಕೆ ಬಂದಂಗೆ. ಆದ್ರೆ ದೇವರಿಗೆ ಯಾವ ಪ್ರಾರ್ಥನೆ ಅವಶ್ಯಕತೆ ಇಲ್ಲ. ಇದೆಯಾ? ದೇವರಿಗೆ ಯಾರ್ದಾದ್ರೂ ಪ್ರಾರ್ಥನೆ ಅವಶ್ಯಕತೆ ಇದೆಯಾ? ಮುಖ್ಯಮಂತ್ರಿ ಪ್ರೇಯರ್ ಅವಶ್ಯಕತೆ ಇದೆ, ಆದ್ರೆ ದೇವರಿಗೆ ಯಾವ ಪ್ರಾರ್ಥನೆ ಅವಶ್ಯಕತೆ ಇಲ್ಲ. ಇಡೀ ಲೋಕದಲ್ಲಿ ಎಷ್ಟು ಅಧಿಕಾರಿಗಳಿದೆ, ಎಲ್ಲ ಅಧಿಕಾರಿಗಳಿಗಿಂತ ದೊಡ್ಡವರು. ಆ ಯೇಸುಗೆ ನೀನ್ ಇಷ್ಟ, ಅವರು ನಿನ್ನ ಬಗ್ಗೆ ಮಾತಾಡ್ತಿರ್ತಾರೆ, ಅವರು ನಿನ್ನ ಬಗ್ಗೆ ಆಲೋಚನೆ ಮಾಡ್ತಿರ್ತಾರೆ. ಹೆಂಗೆ ನಾವು ಜೀವಿಸ್ಬೇಕಾಗತ್ತೆ? ಜಸ್ಟ್ ಇಮ್ಯಾಜಿನ್ ಮಾಡಿ, ಲೋಕದಲ್ಲಿರುವಂತ ಒಬ್ಬ ಅಧಿಕಾರಿ ನಮ್ಮ ಬಗ್ಗೆ ಆಲೋಚನೆ ಮಾಡ್ತಾನೆ, ಹೋಗಲಿ ಸಂತೋಷ ಆಗ್ತದೆ. ಇಡೀ ಸೃಷ್ಟಿಕರ್ತನು, ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿದಂತ ದೇವರು ನಿನ್ನನ್ನು ಹೇಳಿ, ನಾನು ನಿನ್ನನ್ನು ಪ್ರೀತಿಸ್ತೇನೆ, ನಿನ್ನ ಬಗ್ಗೆ ನಾನು ಆಲೋಚಿಸ್ತೇನೆ ಅಂತ ಹೇಳುವಾಗ ಇನ್ನೂ ಎಷ್ಟು ಹೆಮ್ಮೆ ಆಗ್ಬಾರ್ದು? ಈ ಆಲೋಚನೆಯಲ್ಲಿ ಜೀವಿಸಿ, ಈ ಆಲೋಚನೆಗಳನ್ನ ಮಾಡ್ರಿ. ಸೃಷ್ಟಿಕರ್ತ ನನ್ನನ್ನು ಪ್ರೀತಿಸ್ತಾನೆ. ಈ ಲೋಕದಲ್ಲಿ ಕಷ್ಟಗಳು ಬಂದಾಗ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಸೃಷ್ಟಿಕರ್ತ ನಿನ್ನ ಜೊತೆಗಿದ್ದಾನೆ, ನಿನ್ನ ಬಗ್ಗೆ ಆಲೋಚಿಸ್ತಾನೆ, ನಿನ್ನನ್ನೇ ಪ್ರೀತಿಸ್ತಿರ್ತಾನೆ, ನಿನ್ನನ್ನು ಎಂದಿಗೂ ಆತನ ಕೈ ಬಿಡೋದಿಲ್ಲ. ಲೋಕದಲ್ಲಿ ಯಾರು ನಿನ್ನ ತಳ್ಳಿದ್ರು ಅಂತ ತಿಳ್ಕೊಡ್ರಿ, ನಿನ್ನನ್ನು ಪ್ರೀತಿಸುವ ದೇವರು ನಿನ್ನನ್ನು ತಳ್ಳಿ ಬಿಡೋದಿಲ್ಲ. ನಿನ್ನನ್ನು ಪ್ರೀತಿಸ್ತಿರ್ತಾನೆ, ನಿನ್ನ ಕರ ಹಿಡಿದು ನಡೆಸಿರ್ತಾನೆ, ನಿನ್ನ ತಪ್ಪುವಾಗಲೂ ನಿನಗೆ ತಿದ್ದಿ ಬುದ್ಧಿ ಹೇಳಿ ನಿನ್ನನ್ನು ಮಾತ್ರ ಕೈ ಬಿಡುವುದಿಲ್ಲ, ನಿನ್ನನ್ನು ಯಾವಾಗಲೂ ಕೈ ಹಿಡಿದು ನಡೆಸ್ತಾನೆ. ಅದಕ್ಕೋಸ್ಕರ ನಾನು ಹೇಳೋದು, ಆಲೋಚನೆಗಳನ್ನು ಬದಲಾಯಿಸ್ರಿ. ನೆಗೆಟಿವ್ ಆಲೋಚನೆ ಮಾಡ್ಬಿಟ್ರೆ, ನನಗೆ ಯಾರೂ ಇಲ್ಲ, ನನ್ನನ್ನು ಪ್ರೀತಿಸೋರು ಯಾರಿಲ್ಲ, ಅಯ್ಯೋ ನಾನು ಹಿಂಗೆ, ಇದನ್ನ ತೆಗೆದಾಕ್ರಿ. ನಿನ್ನನ್ನು ಪ್ರೀತಿಸೋರು ನಿನ್ನ ಜೊತೆಗೆ ಇದ್ದಾರೆ, ನಿನ್ನ ಜೊತೆಗೆ ಇರ್ತಾರೆ, ಯಾವಾಗಲೂ ಇರ್ತಾರೆ, ನಿನ್ನನ್ನು ಕರ ಹಿಡಿದು ನಡೆಸ್ತಾರೆ.
ಸಮಸ್ಯೆ ಬಗ್ಗೆ ಆಲೋಚನೆ ಮಾಡ್ಬೇಡ್ರಿ, ಸಮಸ್ಯೆ ಮುಂದಿರುವಂತ ಆಶೀರ್ವಾದವನ್ನು ಆಲೋಚಿಸ್ರಿ. ಈಗ ನಿನ್ನ ಪರಿಸ್ಥಿತಿ ನೋಡ್ತಾ ಇರುವಾಗ ನೀ ಅನ್ಕೊಂಡಿರ್ಬೋದು, ಯಾವಾಗ ನಾನು ಉದ್ಧಾರ ಆಗೋದು? ಬಹಳ ಜನರಿಗೆ ಕಂಪ್ಲೇಂಟ್ ಕೊಡ್ತಾರೆ, ನಾನು ಇವತ್ತು ಇರ್ಲಿಕ್ಕೆ ಇವನೇ ಕಾರಣ ನೋಡ್ರಿ, ಈ ಸ್ಥಿತಿ ಬರಕ್ಕೆ ಇವಳೇ ಕಾರಣ. ಹೇಳ್ತಿರಿಲ್ರಿ, ಮಾತಾಡ್ತಿರಲ್ಲ. ಕೆಲವು ಸರಿ ಕಂಪನಿಯಲ್ಲಿರುವಾಗ ಕೆಲವು ಸಾರಿ ಹಿಂಗೆ ಆಗ್ತಿತ್ತು, ನನಗೆ ಪ್ರಮೋಷನ್ ಸಿಗೋದಿತ್ತು, ಈ ಮನುಷ್ಯ ಹಾಳು ಮಾಡ್ದ, ಇನ್ನೇ ನಂಗೆ ಸಿಗಬೇಕಿತ್ತು, ನನ್ನ ಬಗ್ಗೆ ಕೆಟ್ಟದಾಗ ಹೇಳ್ಬಿಟ್ಟ. ಅವ ಇಲ್ದಿದ್ರೆ ನಾನು ಯಾವ ಸ್ಥಾನದಾಗ ಇರ್ತಿದ್ನೋ. ಹಲೋ, ನಿನ್ನ ಪ್ರಮೋಷನ್ಗೆ ಅವನ ಕಾರಣನಾ? ನಿನ್ನ ಪ್ರಮೋಷನ್ ಅವನಿಂದ ಬರ್ತದಾ? ಯಾರಿಂದ ಬರ್ತದೆ? ನಿನ್ನ ಉದ್ಧಾರ ಯಾರಿಂದ ಬರ್ತದೆ? ಮನುಷ್ಯರಿಂದ ಬರುವುದಿಲ್ಲ ಅಂತೆ ಬೈಬಲ್ ಹೇಳ್ತದೆ, ಅದು ದೇವರಿಂದಲೇ ಬರ್ತದೆ. ತಿಳ್ಕೊಡ್ರಿ, ನಿನ್ನ ಪ್ರಮೋಷನ್ ದೇವ್ರ ಕೈಯಾಗಿದೆ, ಇವನ್ ಕೈಯಾಗಿಲ್ಲ. ಅವ್ನು 100 ಪ್ರಯತ್ನ ಪಟ್ಟರು ನಿನ್ನ ಪ್ರಮೋಷನ್ ತಡೀಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ನೀನು ಉದ್ಧಾರ ಆಗುವುದನ್ನ ಯಾರಿಂದಲೂ ನಿಲ್ಲಿಸ್ಲಿಕ್ಕೆ ಆಗುದಿಲ್ಲ. ನೀನು ಅಭಿವೃದ್ಧಿ ಆಗುವುದನ್ನ ಯಾರಿಂದಲೂ ನಿಲ್ಲಿಸ್ಲಿಕ್ಕೆ ಆಗುದಿಲ್ಲ. ನಿನ್ನ ಭವಿಷ್ಯ ದೇವರ ಕೈಯಲ್ಲಿದೆ, ಮನುಷ್ಯರ ಕೈಯಲ್ಲಿಲ್ಲ. ಹಾಗಾಗಿ ನೀನು ತುಂಬಾ ಪ್ರೀತಿಸಲ್ಪಟ್ಟವರಾಗಿದ್ದೀರಿ. ಇವತ್ತಿನಿಂದ ನೀನು ಆಲೋಚನೆ ಮಾಡುವಾಗ ಅದನ್ನು ಬದಲಾಯಿಸ್ಕೊಡ್ರಿ. ಪ್ರೀತಿ ಬಗ್ಗೆ ಆಲೋಚಿಸ್ರಿ.